ಒಬ್ಬ ಮನುಷ್ಯ ಸತ್ ಮೇಲೆ ಎಲ್ಲಿಗೆ ಹೋಗ್ತಾನೆ? ಇದಂತೂ ಕನ್ಫ್ಯೂಷನ್ ಎಲ್ರಿಗೂ ಇದೆ. ಆದ್ರೆ ಏನಾಗ್ಬೋದು, ಒಬ್ಬ ವ್ಯಕ್ತಿ ಸತ್ತು ನರಕಕ್ಕಿಂತಲೂ ಕಡೆಯಾದಂತಹ ಶಿಕ್ಷೆಯನ್ನ ಅನುಭವಿಸಿದ್ರೆ ಹೀಗೆ ವಿಚಿತ್ರ ಕಾನ್ಸೆಪ್ಟ್ ಅನ್ನ ನಾವಿಲ್ಲಿ ನೋಡ್ತೀವಿ. ಒಂದ್ ಹಂಗೆ ಈ ಕೇಡ್ರಮದ ಹೆಸರು ಡೆತ್ಸ್ ಗೇಮ್ ಅಂತ. ಕಥೆಯ ಶುರುವಲ್ಲಿ ನಾವು ಚೋಯ್ ಅನ್ನೋ ಹೆಸರಿನ ಹುಡುಗನನ್ನ ನೋಡ್ತೀವಿ. ಇವನೀಗ ಇರೋದು ನರಕದಲ್ಲಿ ಮತ್ತೆ ಜೋರಾಗಿ ಬೊಬ್ಬೆ ಹೊಡಿತಿದ್ದಾನೆ. ನಾನು ಅಷ್ಟರಲ್ಲೂ ಯಾಕೆ ವಾಪಸ್ ಹೋಗ್ಬೇಕು, ಅಂತದ್ರಲ್ಲೂ ನಾನೇನ್ ತಪ್ಪು ಮಾಡಿದೀನಿ ಅಂತ. ಇದೇ ಟೈಮ್ಗೆ ಪರ್ಫೆಕ್ಟ್ ಆಗಿ ಈ ಒಬ್ಳು ಹೆಂಗ್ಸು ಗನ್ ಅಲ್ಲಿ ಶೂಟ್ ಮಾಡ್ಬಿಡ್ತಾಳೆ. ಹೀಗಾಗಿ ಇವನು ಆಕಾಶದಿಂದ ಇಳಿತಾ ಬರ್ತಿದ್ದಾನೆ ಭೂಮಿಗೆ. ಆದ್ರೆ ಇಳಿತಾ ಇರುವಾಗ್ಲೇ ಅವನಿಗೆ ಜೀವ ಬರುತ್ತೆ. ಇದೆಲ್ಲ ಆದ್ಮೇಲೆ ಸ್ವಲ್ಪ ವರ್ಷ ಹಿಂದಿನ ಸ್ಟೋರಿಯನ್ನ ನೋಡ್ತೀವಿ. ಚೋಯ್ ಅವನ ಗರ್ಲ್ ಫ್ರೆಂಡ್ ಜೀಸೂನ್ ಹತ್ರ ಮಾತಾಡ್ತಿರ್ತಾನೆ. ಹಾಗೇನೆ ರಸ್ತೆ ಬದಿಯಲ್ಲಿ ನಡ್ಕೊಂಡು ಹೋಗ್ತಿದ್ದಾನೆ. ಯಾಕಂದ್ರೆ ಇವತ್ತು ಅವನು ಇಂಟರ್ವ್ಯೂ ಕೊಡೋದಕ್ಕಿದಂತೆ. ಆದ್ರೆ ಅದೇ ಟೈಮ್ಗೆ ಮಾರ್ಗದ ನಡುವಿಗೆ ಒಬ್ಬ ವ್ಯಕ್ತಿ ಬಂದು ನಿಂತ್ಕೊಂಡ್ ಬಿಡ್ತಾನೆ. ಇಮಿಡಿಯೇಟ್ ಆಗಿ ಒಂದು ಕಾರ್ ಬಂದು ಗುದ್ದೆ ಬಿಡುತ್ತೆ. ಅವನ ಬಾಡಿ ಸೀದಾ ಚಾಯ್ನ ಕಾಲಿಗೆ ಬಿದ್ದು ಬಿಡುತ್ತೆ. ಚಾಯ್ ಟ್ರೈ ಮಾಡ್ತಾನೆ ಇವನನ್ನ ಹೇಗಾದ್ರೂ ಬದುಕಿಸಬಹುದಾ ಅಂತ. ಆದ್ರೆ ಅವನಿಗೆ ತುಂಬಾ ಹೆದರಿಕೆ ಕೂಡ ಆಗ್ಬಿಡುತ್ತೆ. ಇದೆಲ್ಲ ಆದ್ಮೇಲೆ ಇಂಟರ್ವ್ಯೂ ಅಂತ ಅವನು ಹೋದಾಗ ಅವನಿಗೆ ತುಂಬಾನೇ ನರ್ವಸ್ ಆಗುತ್ತೆ. ಯಾಕಂದ್ರೆ ಇಂಟರ್ವ್ಯೂ ಗಿಂತ ಹೆಚ್ಚಾಗಿ ಆ ಒಬ್ಬ ವ್ಯಕ್ತಿಯ ಹಣೆ ಇವನ ಮೇಲೆ ಬಿದ್ದದ್ದು ತುಂಬಾನೇ ಟ್ರಾಮಾ ಕೊಡ್ತಿದೆ. ಹಾಗಾಗಿ ಇಂಟರ್ವ್ಯೂವರ್ ಏನ್ ಕ್ವಶನ್ ಕೇಳಿದ್ರು ಕೂಡ ಇವನಿಗೆ ಉತ್ತರ ಕೊಡೋದಕ್ಕೆ ಆಗ್ತಿಲ್ಲ. ಅವನು ಜಾಬ್ ಸಿಗ್ಬೇಕು ಅಂತ ಎಷ್ಟೆಲ್ಲ ಕಷ್ಟ ಪಡ್ತಿದ್ದ ಅಂದ್ರೆ ಎಜುಕೇಶನ್ ನ ಲೋನ್ ತಗೊಂಡಿದ್ದ, ಫಿನಾನ್ಷಿಯಲ್ ಕಂಡೀಷನ್ ಕೂಡ ಚೆನ್ನಾಗಿಲ್ಲ. ಹಾಗಾಗಿ ಪಾರ್ಟ್ ಟೈಮ್ ಜಾಬ್ ಎಲ್ಲ ಮಾಡ್ಕೊಂಡು ತುಂಬಾನೇ ಕಷ್ಟ ಪಡ್ತಿರ್ತಾನೆ. ಕೆಲವೊಮ್ಮೆ ವೇಟರ್, ಕೆಲವೊಮ್ಮೆ ಡೆಲಿವರಿ ಬಾಯ್, ಕೆಲವೊಮ್ಮೆ ಕಾರ್ ಡ್ರೈವರ್ ಕೂಡ ಆಗ್ತಿದ್ದ. ಹೀಗೆ ಪಾರ್ಟ್ ಟೈಮ್ ಮಾಡ್ತಾ ಜಾಬ್ ಅನ್ನು ಹುಡುಕ್ತಾ 7 ವರ್ಷ ಕಳೆಯುತ್ತೆ. ಒಂದು ದಿನ ಒಂದು ಕಂಪನಿಯಿಂದ ಕಾಲ್ ಬರುತ್ತೆ. ಈ ಸಲಂತೂ ಫುಲ್ ಪ್ರಿಪೇರ್ ಆಗಿ ಇಂಟರ್ವ್ಯೂ ಅನ್ನ ಕೊಡೋದಕ್ಕೆ ಹೋಗಿರ್ತಾನೆ. ಇದು ಬೇರೆ ದೊಡ್ಡ ಕಂಪನಿ ಆಗಿದೆ. ಇಂಟರ್ವ್ಯೂ ಕೂಡ ತುಂಬಾನೇ ಚೆನ್ನಾಗಿ ಮಾಡ್ಬಿಟ್ಟ. ಆದ್ರೆ ಯಾವಾಗ ಡೋರ್ ಓಪನ್ ಮಾಡಿ ಹೊರಗಡೆ ಬರ್ತಾನೋ ಅವನಿಗೆ ಬ್ಯಾಡ್ ನ್ಯೂಸ್ ಕಾದಿತ್ತು. ಅವನ ಫ್ರೆಂಡ್ ಕಾಲ್ ಮಾಡ್ತಾನೆ, ನೀನೊಂದು ಬ್ಯಾಂಕ್ ಅಲ್ಲಿ ಹಣವನ್ನ ಇನ್ವೆಸ್ಟ್ ಮಾಡಿದ್ದೆ ತಾನೆ, ಅದೊಂದು ಫ್ರಾಡ್ ಬ್ಯಾಂಕ್ ಆಗಿದೆ. ಹಾಗಾಗಿ ನಿನ್ನ ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ಹೇಳ್ತಾನೆ. ಈಗ ಒಂದು ವೇಳೆ ಇವನಿಗೆ ಜಾಬ್ ಸಿಕ್ಕಿದ್ರು ಕೂಡ ಅದಕ್ಕೆ ಫಸ್ಟ್ ಗೆ ಅವರು ಹಣ ಕೊಡ್ಬೇಕಾಗುತ್ತೆ ಜಾಯಿನ್ ಆಗೋದಕ್ಕೆ. ಸೊ ಜೀವನದಲ್ಲಿ ಜಿಗುಪ್ಸೆ ಹುಟ್ಟುತ್ತೆ. ಇದಾದ್ಮೇಲೆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರುವಾಗ ಅವನ ಗರ್ಲ್ ಫ್ರೆಂಡ್ ಜೀಸು ಅಂತೂ ಯಾರೊಬ್ಬ ವ್ಯಕ್ತಿಯ ಜೊತೆ ಕೂತಿದ್ದಾಳೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ವ್ಯಕ್ತಿ ಅಲ್ಲಿಂದ ಹೋಗ್ತಾನೆ. ಆ ಟೈಮ್ ಅಲ್ಲಿ ಅವಳನ್ನ ಮೀಟ್ ಆಗಿ ಮಾತಾಡೋದಕ್ಕಂತ ಹೊರಡ್ತಾನೆ. ಆದ್ರೆ ಅವನ ಬಾಯಿಂದ ಯಾವುದೇ ಮಾತು ಬರೋದಿಲ್ಲ. ಆಗ ಜೀಸು ಈ ಒಂದು ಕ್ಯಾಶ್ ಅನ್ನ ಕೊಡ್ತಾಳೆ. ಯಾಕಂದ್ರೆ ಇತ್ತೀಚೆಗೆ ಇವನಂತೂ ಪಾರ್ಟ್ ಟೈಮ್ ಜಾಬ್ ಕೂಡ ಮಾಡ್ತಿಲ್ಲ, ಇಂಟರ್ವ್ಯೂಗೋಸ್ಕರ ಬಿಸಿ ಆಗಿದ್ದಾನೆ. ಆದ್ರೆ ಚಾಯ್ ಹೇಳ್ತಾನೆ, ಸ್ವಲ್ಪ ಹೊತ್ತು ಹಿಂದೆ ನೀನೊಬ್ಬನ ಹತ್ರ ಮಾತಾಡ್ತಿದ್ದೆ ತಾನೆ, ಅವನು ನಿನ್ನ ಬಾಯ್ ಫ್ರೆಂಡ್ ಅಂತ. ಜೀಸು ಹೇಳ್ತಾಳೆ ಇಲ್ಲ ಅಂತ. ಆದ್ರೆ ಚಾಯ್ನಿಗೆ ಅವನ ಜೀವನದಲ್ಲೇ ತುಂಬಾ ಜಿಗುಪ್ಸೆ ಇದೆ. ಹಾಗಾಗಿ ಹೇಳ್ತಾನೆ, ನೀನು ಎಷ್ಟು ಅಂತ ನನ್ನನ್ನ ಲವ್ ಮಾಡಬಹುದು, ನಾನೊಬ್ಬ ಫೇಲ್ಯೂರ್ ಆಗಿದ್ದೀನಿ. ಐ ಥಿಂಕ್ ನನ್ನಕ್ಕಿಂತ ಬೆಟರ್ ಬಾಯ್ ಫ್ರೆಂಡ್ ಅನ್ನ ನೀನು ಹುಡುಕ್ಬಹುದು ಅಂತ ಹೇಳ್ತಾನೆ. ಹೀಗೆ ತುಂಬಾನೇ ಬೇಜಾರಾಗಿ ಕೊನೆಯ ಗುಡ್ ಬೈ ಅನ್ನ ಹೇಳಿ ಅಲ್ಲಿಂದ ಹೋಗ್ಬಿಡ್ತಾನೆ. ಆದ್ರೆ ಇದನ್ನ ಎಷ್ಟು ಕೆಟ್ಟದಾಗಿತ್ತು ಅಂದ್ರೆ ಯಾವಾಗ ಅವನು ಮನೆಗೆ ರೀಚ್ ಆದ ಅವನ ಮನೆಯ ರೂಫ್ ಟಾಪ್ ಅಲ್ಲಿ ನೋಡ್ತಾನೆ, ಮನೆಯಲ್ಲಿದ್ದಂತ ಎಲ್ಲಾ ಸಾಮಾನುಗಳನ್ನ ಮೇಲಿಟ್ಟಿದ್ದಾರೆ. ಮತ್ತೆ ಒಂದು ಚೀಟಿಯಲ್ಲಿ ಬರ್ದಿದ್ದಾರೆ, ಈ ಮನೆಯನ್ನ ಬೇರೆಯವರಿಗೆ ರೆಂಟ್ ಕೊಟ್ಟಿದ್ದೀವಿ, ಯಾಕಂದ್ರೆ ನೀವು ಇನ್ನು ಕೂಡ ಸಾಲವನ್ನ ಕೊಡ್ಲಿಲ್ಲ ಅಂತ. ಇದೇ ಟೈಮ್ಗೆ ಜೋರಾಗಿ ಮಳೆ ಕೂಡ ಬರುತ್ತೆ. ಹಾಗಾಗಿ ಈ ಸಾಮಾನೆಲ್ಲ ಚಂಡಿ ಆಗ್ಬಾರ್ದು ಅಂತ ಹೇಳಿ ಆದಷ್ಟು ಒಳಗಡೆ ಇಡೋದಕ್ಕೆ ಟ್ರೈ ಮಾಡ್ತಾನೆ. ಹೀಗೆ ಒಂದು ದಿನ ಕಳೆಯುತ್ತೆ. ಬೆಳಿಗ್ಗೆ ಆದಾಗ ಕಂಪನಿಯಿಂದ ಮೆಸೇಜ್ ಬರುತ್ತೆ. ಅದೇನಂದ್ರೆ ಅವನು ಇಂಟರ್ವ್ಯೂಗೆ ಹೋಗಿದ್ದ ತಾನೆ, ಅದ್ರಲ್ಲಿ ಫೇಲ್ ಆಗಿದ್ದಾನೆ. ಅಂದ್ರೆ ಇವನ ಲೈಫ್ ಎಷ್ಟು ಕೆಟ್ಟೋಗಿದೆ ಅಂದ್ರೆ ಮುಂಚೆ ಇಂಟರ್ವ್ಯೂ ಕೊಟ್ಟ, ಅದ್ರಲ್ಲೂ ಫೇಲ್ ಆದ. ಇವನದು ರೆಂಟ್ ಹೌಸ್ ಇತ್ತು, ಅದು ಕೂಡ ಇಲ್ಲ. ಗರ್ಲ್ ಫ್ರೆಂಡ್ ಇದ್ಲು, ಅದನ್ನು ಕೂಡ ಬಿಟ್ಟು ಬಂದಿದ್ದಾನೆ. ಹಾಗಾಗಿ ಅವನನ್ನ ಲೂಸರ್ ಅಂತ ತಿಳ್ಕೊಂಡು, ನಾನು ಆಲ್ರೆಡಿ ನರಕದಲ್ಲಿ ಬದುಕ್ತಿದ್ದೀನಿ, ಇದಕ್ಕಿಂತ ದೊಡ್ಡ ನರಕ ಇನ್ನೊಂದಿಲ್ಲ ಅಂತ ಹೇಳಿ ಬಿಲ್ಡಿಂಗ್ ಇಂದ ಹಾರ್ ಬಿಡ್ತಾನೆ. ಇಮಿಡಿಯೇಟ್ ಆಗಿ ಅವನ ಕಣ್ಣು ಓಪನ್ ಆದಾಗ ಅವನೊಂದು ಪ್ರೈವೇಟ್ ಜೆಟ್ ನಲ್ಲಿ ಕೂತಿದ್ದಾನೆ. ಅವನ ಮುಖ ಕೂಡ ಚೇಂಜ್ ಆಗಿದೆ. ಮತ್ತೆ ಅವನ ಎದುರೇ ಒಬ್ಳು ಹೆಂಗ್ಸು ಕೂಡ ಕಾಣ್ತಿದ್ದಾಳೆ. ಅವಳ ಹೆಸರು ಡೆತ್ ಅಂತ. ಅವಳು ಹೇಳ್ತಾಳೆ, ನಿಂಗ್ ಗೊತ್ತಿದ್ಯಾ ನೀನು ಸತ್ತಿದ್ಯಾ ಅಂತ. ಹೇಳ್ತಾನೆ, ನೀವ್ ಯಾರು ಅಂತ. ಹಾಗಾಗಿ ಡೆತ್ ಅಂತೂ ಅವಳ ಚಶ್ಮವನ್ನ ತೆಗಿತಾಳೆ. ನೋಡಿದಾಗ ಕೆಂಪು ಕಣ್ಣುಗಳು ಕೂಡ ಕಾಣ್ತಿವೆ. ಮತ್ತೆ ಇದನ್ನ ಅವನು ಫೋಕಸ್ ಮಾಡಿದಾಗ ಅವನೊಂದು ಬೇರೆ ಲೋಕಕ್ಕೆ ಹೋಗ್ತಾನೆ. ಈ ಲೋಕಕ್ಕೆ ಕರ್ಕೊಂಡ್ ಬಂದು ಡೆತ್ ಅವನನ್ನ ಜಾಂಬಿಗಳಿರುವಂತಹ ಜಾಗಕ್ಕೆ ತಳ್ಳಿಬಿಡ್ತಾಳೆ. ಅವುಗಳು ಇವನನ್ನ ತಿಂದ್ಬಿಡುತ್ತವೆ. ಬಟ್ ನಮ್ಗೆ ಗೊತ್ತಾಗುತ್ತೆ ಅದೊಂದು ಕನಸಾಗಿತ್ತು ಅಂತ. ಅಂದ್ರೆ ಅದು ಡೆತ್ ಮಾಡಿದಂತ ಕನಸಾಗಿತ್ತು. ಇವಳು ಹೇಳ್ತಾಳೆ, ಆ ದೇವರು ಸೃಷ್ಟಿಸಿದಂತಹ ಆ ಒಂದು ಜೀವನವನ್ನ ನೀನು ಕಳ್ಕೊಂಡಿದ್ಯಾ, ನೀನು ತಿಳ್ಕೊಂಡಿದ್ಯಾ ಆತ್ಮಹತ್ಯೆ ಮಾಡೋದ್ರಿಂದ ನರಕ ಫೀಲ್ ಆಗುತ್ತೆ ಅಂತ. ಆದ್ರೆ ನಿಜವಾದ ನರಕ ಈಗ ನಿನಗೆ ತೋರಿಸ್ತೀನಿ. ನಿನ್ಗೆ ಟೋಟಲ್ ಆಗಿ 12 ಬಾಡಿಗಳನ್ನ ಕೊಡ್ತೀನಿ. 12 ಬಾಡಿಲಿ ಅಟ್ಲೀಸ್ಟ್ ಒಂದು ಬಾಡಿಯಲ್ಲಿ ಆದ್ರೂ ನೀನು ಸಾವಿನ ವಿರುದ್ಧ ಗೆಲ್ಬೇಕು. ಅಂದ್ರೆ ನೀನು ಬದುಕಿ ತೋರಿಸ್ಬೇಕು. ಆಗ ನಿನ್ನನ್ನ ವಾಪಸ್ ಲೈಫ್ ಗೆ ಕಳಿಸ್ಬಿಡ್ತೇನೆ. ಇದಕ್ಕೆ ಚಾಯ್ ಹೇಳ್ತಾನೆ, ನಂಗೆ ವಾಪಸ್ ಬದುಕೋದಕ್ಕೆ ಇಷ್ಟ ಇಲ್ಲ, ಈ ಜೀವನನೇ ನರಕ. ಇಷ್ಟೆಲ್ಲ ಕೇಳಿದ್ಮೇಲೆ ಡೆತ್ ಅಂತೂ ಅಲ್ಲಿಂದ ಮಾಯ ಆಗ್ಬಿಡ್ತಾಳೆ. ಆದ್ರೆ ಚಾಯ್ ಗಮನಿಸ್ತಾನೆ, ಇವನಿಗ ಯಾರ ಶರೀರದಲ್ಲಿದ್ದಾನೋ ಈ ವ್ಯಕ್ತಿ ಅಂತೂ ಶ್ರೀಮಂತ. ಯಾಕಂದ್ರೆ ಇದು ಪ್ರೈವೇಟ್ ಜೆಟ್ ಆಗಿದೆ ಅವನದು. ಹೀಗೇನೆ ಜಾಗವನ್ನ ಕಂಪ್ಲೀಟ್ ಆಗಿ ನೋಡ್ತಾ ಇರುವಾಗ ಏನೋ ರೌಂಡ್ ಶೇಪ್ ಅಲ್ಲಿ ಹೊಳಿತಾ ಇರೋದು ಕಾಣುತ್ತೆ. ಅದನ್ನ ನೋಡಿದಾಗ ಅದು ಸೀದಾ ಇವನ ಬ್ರೈನ್ ಒಳಗಡೆ ಹೋಗುತ್ತೆ. ಇದರಲ್ಲಿ ಏನ್ ಗೊತ್ತಾಗುತ್ತಂದ್ರೆ ಈಗ ಒಂದು ಶರೀರದಲ್ಲಿದ್ದಾನೆ ತಾನೆ, ಆ ಒಬ್ಬ ವ್ಯಕ್ತಿಯ ಬ್ಯಾಕ್ ಗ್ರೌಂಡ್ ಏನು ಅಂತ. ಅವನು ಯಾರ ಶರೀರದಲ್ಲಿದ್ನೋ ಅವನ ಹೆಸರು ಪಾರ್ಕ್ ಅಂತ. ಶುರುವಿಗೆ ಚಾಯ್ ಒಂದು ಇಂಟರ್ವ್ಯೂ ಕೊಡೋದಕ್ಕಂತ ಕಂಪನಿಗೆ ಹೋಗಿದ್ದ ತಾನೆ, ಅದೇ ಕಂಪನಿಯ ಸಿಇಒ ನ ಮಗ ಇವನಾಗಿದ್ದಾನೆ. ಹೀಗೆ ಅವನ ಎಲ್ಲಾ ಮೆಮೊರೀಸ್ ಗಳು ಇವನ ತಲೆ ಒಳಗೆ ಹೋಗುತ್ತೆ. ಇವನಿಗಂತೂ ತುಂಬಾ ಖುಷಿ ಕೂಡ ಆಗುತ್ತೆ. ಯಾವ ಕಂಪನಿಗೆ ನಾನು
ನಾನು ಸೇರ್ಬೇಕು ಅಂತ ಇದ್ನೋ ಅಲ್ಲಿನ ಸಿಇಒ ನ ಮಗನೇ ಆಗಿದ್ದೀನಿ. ಇನ್ನಂತೂ ಹಣದ ಕೊರತೆ ಕೂಡ ಇಲ್ಲ, ನಂಗೆ ಬೇಕಾದಾಗೆ ಬದುಕಬಹುದು ಅಂತ. ಆದ್ರೆ ಸಡನ್ ಆಗಿ ಆ ಜೆಟ್ ನಲ್ಲಿ ಇಂಜಿನ್ ಅಂತೂ ಕಂಪ್ಲೀಟ್ ಆಗಿ ಬೆಂಕಿಯಲ್ಲಿ ಹೊತ್ತು ಬಿಡುತ್ತೆ. ಮತ್ತೆ ಪ್ಲೇನ್ ಸ್ಪೀಡ್ ಆಗಿ ಕೆಳಗಡೆ ಬರ್ತಾ ಇದೆ. ಇಂಜಿನ್ ಕಂಪ್ಲೀಟ್ ಆಗಿ ಬೆಂಕಿ ಹೊತ್ತಿರೋ ಕಾರಣ ಇವನು ಕೂಡ ಅದರ ಜೊತೆ ಭಸ್ಮ ಆಗ್ಬಿಡ್ತಾನೆ. ಇದಾದ ತಕ್ಷಣ ಅವನು ಹೆದರಿ ಕಣ್ಣು ತೆರೆದಾಗ ವಾಪಸ್ಸು ಈ ಲೋಕಕ್ಕೆ ಬಂದಿದ್ದಾನೆ. ಇವನ ಕಣ್ಣೆದುರು ಚಾರ್ಸ್ ಗಳನ್ನ ಹಾಕಿದ್ದಾರೆ, ಜೊತೆಗೇನೆ ಇಲ್ಲಿ ಡೆತ್ ಕೂಡ ಇದ್ದಾಳೆ. ಡೆತ್ ಹೇಳ್ತಾಳೆ, ನೀನು ಒಂದ್ಸಲ ಈಗ ಸತ್ತಾಯ್ತು, ಇನ್ನು ಟೋಟಲ್ ನಿಂಗೆ 11 ಚಾನ್ಸ್ ಇದೆ, ತುಂಬಾ ಬೇಗನೆ ನೀನು ಸತ್ತಿದೀಯಾ ಅಂತ. ಹಾಗಾದ್ರೆ ಸರದಿ ಬಂದಿದೆ ಅಂತ ಹೇಳಿ ಗನ್ ಅನ್ನ ಲೋಡ್ ಮಾಡ್ತಾಳೆ. ಇದಕ್ಕೆ ಚಾಯ್ ಹೇಳ್ತಾನೆ, ನಿಮ್ಮ ಹತ್ರ ಗನ್ ಯಾಕಿದೆ, ನಾನಂತೂ ಆಲ್ರೆಡಿ ಸತ್ತಿದ್ದೀನಿ ತಾನೆ. ಡೆತ್ ಹೇಳ್ತಾಳೆ, ಇದರಿಂದ ಶೂಟ್ ಮಾಡೋದ್ರಿಂದ ನೀನು ಇನ್ನೊಬ್ಬನ ಶರೀರಕ್ಕೆ ಹೋಗ್ತೀಯಾ. ಇದಕ್ಕೆ ಚಾಯ್ ಹೇಳ್ತಾನೆ, ಒಂದ್ ವೇಳೆ ನಂಗೆ ಸಿಕ್ಕಿರುವಂತಹ 12 ಚಾನ್ಸ್ ಅನ್ನು ಕೂಡ ಕಳ್ಕೊಂಡು 12 ಬಾಡಿಯಲ್ಲಿ ಕೂಡ ನಾನು ಸತ್ರೆ ಏನಾಗುತ್ತೆ. ಡೆತ್ ಹೇಳ್ತಾಳೆ, ಇದರಿಂದ ನೀನು ನರಕಕ್ಕೆ ಹೋಗ್ತೀಯಾ ಅಂತ. ಚಾಯ್ ಹೇಳ್ತಾನೆ, ಜೀವನಕ್ಕಿಂತ ಕಡೆಯಾದ ನರಕ ಯಾವ್ದಿದೆ, ಹಾಗಾಗಿ ಇಮಿಡಿಯೇಟ್ ಆಗಿ ನರಕ ಹೇಗಿದೆ ಅಂತ ಇವಳು ತೋರಿಸ್ತಾಳೆ. ಚಾಯ್ ಗಮನಿಸ್ತಾನೆ, ಯಾವ ರೀತಿ ನರಕ ಇದೆ ಅಂದ್ರೆ ತುಂಬಾನೇ ಜ್ವಾಲಾಮುಖಿಗಳು ಸುರಿತಾ ಇವೆ, ಜನಗಳು ಜಾಂಬಿಯಾಗಿ ನರಳ್ತಾ ಇದ್ದಾರೆ, ಮತ್ತೊಂದು ಜೀವನ ಬೇಕು ಅಂತ ಜನರ ಕಿರುಚಾಟ ಕೇಳ್ತಿದೆ. ಇದನ್ನೆಲ್ಲ ನೋಡಿ ಎಷ್ಟು ಹೆದರ್ತಾನಂದ್ರೆ ತಾನು ಆತ್ಮಹತ್ಯೆ ಮಾಡಿ ದೊಡ್ಡ ಮಿಸ್ಟೇಕ್ ಮಾಡಿದೆ ಅಂತ ಅನ್ಸ್ಬಿಡುತ್ತೆ. ಅವನು ಹೆದರ್ಕೊಂಡು ಡೆತ್ ಹತ್ರ ಬೇಡ್ಕೊಳ್ತಾನೆ, ದಯವಿಟ್ಟು ನಂಗೊಂದು ಆಪರ್ಚುನಿಟಿ ಕೊಡಿ, ನರಕ ಈ ರೀತಿ ಇದೆ ಅಂತ ನಂಗೆ ಗೊತ್ತಿರ್ತಿದ್ರೆ ನಾನು ಇಷ್ಟೆಲ್ಲ ಮಾಡೋಕೇನೆ ಹೋಗ್ತಿರ್ಲಿಲ್ಲ. ಇದನ್ನ ಕೇಳಿ ಡೆತ್ ಹೇಳ್ತಾಳೆ, ಈಗ ಅದನಿಗೆ ಲೈಫ್ ನ ವ್ಯಾಲ್ಯೂ ಗೊತ್ತಾಗಿದೆ ತಾನೆ, ನಿಂಗೆ ಇನ್ನು 11 ಬಾಡಿಗಳಿವೆ, ಅದರಲ್ಲಿ ಒಂದಲ್ಲಾದ್ರೂ ನೀನು ಬದುಕೋದಕ್ಕೆ ಟ್ರೈ ಮಾಡ್ಬೇಕು. ಎಷ್ಟು ಸಮಯ ನೀನು ಬದುಕ್ತೀಯಾ ಗೊತ್ತಿಲ್ಲ, ಆದ್ರೆ ಆಲ್ ದಿ ಬೆಸ್ಟ್ ಹೇಳ್ಬೋದು ಅಷ್ಟೇ. ಕೊನೆಯದಾಗಿ ದೇವರೇ ಡಿಸೈಡ್ ಮಾಡ್ತಾರೆ ನಿಂಗೆ ಬದುಕೋದಕ್ಕೆ ಹಕ್ಕಿದ್ಯಾ ಅಂತ. ಮತ್ತೆ ಇನ್ನು ಉಳಿದಿರುವಂತಹ 11 ಬಾಡಿಯಲ್ಲಿ ನೀನು ಬದುಕೋಕೆ ಸಾಧ್ಯ ಆಗದಿದ್ರೆ ನರಕಕ್ಕೆ ನೀನು ಹೋಗ್ತೀಯಾ. ಹಾಗಾದ್ರೆ ಶುರು ಮಾಡೋಣ ಈ ಆಟವನ್ನ ಅಂತ ಹೇಳಿ ಗನ್ ಅಲ್ಲಿ ಫೈರ್ ಮಾಡ್ಬಿಡ್ತಾಳೆ. ಹಾಗಾಗಿ ಇವನು 2ನೇ ಬಾಡಿಗೆ ಹೋಗ್ತಾನೆ. ಈಗ ನೋಡೋದಾದ್ರೆ ಇವನೊಂದು ಯಾವ್ದೋ ಪ್ಲೇನ್ ಇಂದ ಹಾರ್ತಾ ಇದ್ದಾನೆ. ಅವನಿಗೆ ಅರ್ಥನೇ ಆಗ್ತಿಲ್ಲ, ನಾನು ಯಾಕೆ ಆಕಾಶದಿಂದ ಬರ್ತಿದ್ದೀನಿ. ಆಗ ಹೊಳಿತಾ ಇರುವಂತಹ ಸರ್ಕಲ್ ಅವನ ಬ್ರೈನ್ ಒಳಗೆ ಹೋಗುತ್ತೆ. ಮತ್ತೆ ನಮ್ಗೆ ಗೊತ್ತಾಗುತ್ತೆ ಈಗ ಇವನೊಂದು ಶರೀರದಲ್ಲಿ ಬದುಕ್ತಿದ್ದಾನೆ ತಾನೆ. ಈ ವ್ಯಕ್ತಿ ಏನೋ ಗಿನ್ನಿಸ್ ದಾಖಲೆ ಮಾಡೋದಕ್ಕೆ ಹೊರಟಿದ್ದಾನೆ. ಅಂದ್ರೆ ಏರೋಪ್ಲೇನ್ ಇಂದ ಪ್ಯಾರಾಚೂಟ್ ಅನ್ನ ಹಾಕೊಂಡು ಅಷ್ಟು ಹೈ ಇಂದ ಹಾರೋ ಪ್ಲಾನ್ ಆಗಿದೆ. ಈ ಚಾಲೆಂಜ್ ಅಲ್ಲಿ ಅವನು ಗೆದ್ರೆ $3 ಬಿಲಿಯನ್ ಗಳನ್ನ ಕೊಡ್ತಾರೆ ಅಂತ ಹೇಳಿದ್ರಂತೆ. ಸೊ ಇಷ್ಟೆಲ್ಲ ಮೆಮೊರಿ ವಾಪಸ್ ಬಂದಾಗ ಇವನಿಗೆ ಅನ್ಸುತ್ತೆ $3 ಬಿಲಿಯನ್ ಗೆ ನಾನೇನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಇದೀನಿ ಅಂತ. ಚಾಯ್ನಿಗೆ ಪ್ಯಾರಾಚೂಟ್ ಅನ್ನ ಕೂಡ ಸರಿಯಾಗಿ ಬಳಸೋದಕ್ಕೆ ಗೊತ್ತಿಲ್ಲ. ಇನ್ನೇನು ನೀರಿಗೆ ಬೀಳ್ತಾನೆ ಅಂತ ತಿಳ್ಕೊಂಡಾಗ ಸಡನ್ ಆಗಿ ಯಾವ್ದೋ ಗ್ರೌಂಡ್ ಗೆ ಬಿದ್ದು ಬಿಡ್ತಾನೆ. ಹೀಗಾಗಿ ಇಮಿಡಿಯೇಟ್ ಆಗಿ ಸತ್ ಬಿಡ್ತಾನೆ. ಈಗ ವಾಪಸ್ ಎಚ್ಚರಿಕೆ ಆಗುತ್ತೆ, ವಾಪಸ್ ಆ ಡೆತ್ ಇರುವಂತಹ ಜಾಗಕ್ಕೆ ಬಂದಿದ್ದಾನೆ. ಚಾಯ್ ಇಲ್ಲಿ ಪ್ರಶ್ನೆ ಕೇಳ್ತಾನೆ, ನೀನ್ ಹೇಳಿದ್ಯಲ್ವಾ ನಾನು ಯಾರ ಶರೀರದಲ್ಲಿ ಬದುಕೋಕೆ ಆಸೆ ಪಡ್ತೀನಿ ಅವರ ಶರೀರದಲ್ಲಿ ಇರ್ಬೋದು ಅಂತ. ಆದ್ರೆ ನೀನು ಯಾರ ಶರೀರದಲ್ಲಿ ನನ್ನನ್ನು ಹಾಕ್ತಿದ್ಯಾ ಅಂದ್ರೆ ಅವರು ಆಲ್ರೆಡಿ ಸಾಯೋ ಸಿಚುವೇಶನ್ ಅಲ್ಲಿ ಇದ್ದಾರೆ. ಇದಕ್ಕೆ ಡೆತ್ ಅಂತೂ ಜಾಸ್ತಿ ಮಾತಾಡೋದಿಲ್ಲ, ಸೀದಾ ಶೂಟ್ ಮಾಡ್ಬಿಡ್ತಾಳೆ. ಈಗ ಅವನು ಕಣ್ಣು ಓಪನ್ ಮಾಡಿದಾಗ ನೋಡ್ತೀವಿ ಅವನೊಬ್ಬ ಸ್ಕೂಲ್ ಹುಡುಗ ಆಗಿದ್ದಾನೆ. ಕನ್ನಡಿಯಲ್ಲಿ ಅವನ ಮುಖ ನೋಡಿಯೇ ಒಂಥರ ವಿಚಿತ್ರ ಅನ್ಸುತ್ತೆ. ಹಾಗೇನೆ ಆ ಸ್ಕೂಲ್ ನ ಬದಿಯಲ್ಲಿ ಒಬ್ಬ ಮೊಬೈಲ್ ಅನ್ನ ನೋಡ್ತಾ ಇರ್ತಾನೆ. ಅದರಲ್ಲಿ ಅದೇ ವಿಡಿಯೋ ಪ್ಲೇ ಆಗಿರುತ್ತೆ. ಅದೇ ಒಬ್ಬ ವ್ಯಕ್ತಿ ಮೇಲಿಂದ ಹಾರ್ಬಿಟ್ಟಿರ್ತಾನೆ, ಅಂದ್ರೆ ಇವನ ಮುಂಚಿನ ಬಾಡಿ. ಆ ವಿಡಿಯೋ ನೋಡಿ ನಗ್ತಾ ಇರ್ತಾನೆ. ಇದನ್ನ ನೋಡಿ ಚಾಯ್ನಿಗೆ ಕೋಪ ಬರುತ್ತೆ. ಹೀಗೆ ಸಾವಿನ ಮೇಲೆಲ್ಲ ನಗ್ತಾರ ಜನಗಳು ಅಂತ ಅವನು ಹೊಡೆಯೋದಕ್ಕಂತ ಹೋಗ್ತಾನೆ. ಬಟ್ ಅದೇ ಟೈಮ್ಗೆ ಈ ರೌಂಡ್ ನ ಸರ್ಕಲ್ ಚಾಯ್ನ ಬ್ರೈನ್ ಒಳಗಡೆ ಹೋಗುತ್ತೆ. ಈಗ ನಮ್ಗೆ ಗೊತ್ತಾಗುತ್ತೆ ಇವನೀಗ ಒಂದು ಹುಡುಗನ ಶರೀರದಲ್ಲಿದ್ದಾನೆ ತಾನೆ. ಈ ಒಬ್ಬ ಹುಡುಗನ ಹೆಸರು ಕೇವೋನ್ ಅಂತ. ಅವನಿಗೆ ಸ್ಕೂಲ್ಗೆ ಹೋಗೋದು ಸ್ವಲ್ಪ ಕೂಡ ಇಷ್ಟ ಇಲ್ಲ, ಯಾಕಂದ್ರೆ ಸ್ಕೂಲ್ ನ ಸೀನಿಯರ್ಸ್ ಎಲ್ಲ ಅವನನ್ನ ಬುಲ್ಲಿ ಮಾಡ್ತಿರ್ತಾರೆ. ಅವನು ಆತ್ಮಹತ್ಯೆ ಮಾಡೋದಕ್ಕೆ ಕೂಡ ರೆಡಿ ಇರ್ತಾನೆ. ಅಷ್ಟೆಲ್ಲ ಪತ್ರ ಕೂಡ ಬರ್ದಿರ್ತಾನೆ. ಮತ್ತೆ ಅವನನ್ನ ಬುಲ್ಲಿ ಮಾಡ್ತಿದ್ದದ್ದು ಈ ಒಬ್ಬ ಸ್ಟೂಡೆಂಟೇ ಆಗಿದ್ದ. ಇಷ್ಟೆಲ್ಲ ಮೆಮೊರೀಸ್ ಬಂದಾಗ ಚೋಯ್ಗೆ ಅನ್ಸುತ್ತೆ ಇವನನ್ನ ಹೊಡೆಯೋದು ಒಳ್ಳೇದಲ್ಲ ಅಂತ. ಹಾಗಾಗಿ ಬೆಂಚ್ ನಲ್ಲಿ ಕೂತು ಪುಸ್ತಕವನ್ನ ಓಪನ್ ಮಾಡಿದಾಗ ಆ ಒಂದು ಲೆಟರ್ ಸಿಗುತ್ತೆ. ಅದರಲ್ಲಿ ಅವನು ಕೊನೆ ಗುಡ್ ಬೈ ಅನ್ನೆಲ್ಲ ಬರ್ದಿರ್ತಾನೆ. ಆದ್ರೆ ಚಾಯ್ ಆಲೋಚನೆ ಮಾಡ್ತಾನೆ, ಈಗ ಈ ಹುಡುಗನ ಶರೀರದಲ್ಲಿ ನಾನಿದ್ದೀನಿ, ಹಾಗಾಗಿ ಇದೆಲ್ಲ ಆಗುದಕ್ಕೆ ನಾನು ಬಿಡೋದಿಲ್ಲ. ಹೀಗೆ ಖುಷಿ ಪಡ್ತಿರುವಾಗ್ಲೇ ಒಬ್ಬ ಜಿನ್ನನ ಹುಡುಗ ಬಂದು ಅವನ ತಲೆಗೆ ಹೊಡಿತಾನೆ. ಜಿನ್ ಹೇಳ್ತಾನೆ, ನಿಂಗೆ ನಗುದಕ್ಕೆ ಕೂಡ ಅರ್ಹತೆ ಇಲ್ಲ, ನಿಂಗೆ ನಾನು ಸ್ಟ್ರಾಬೆರಿ ಮಿಲ್ಕ್ ತರೋದಕ್ಕೆ ಹೇಳಿದ್ದೆ ತಾನೆ, ಹೋಗಿ ತಾ ಅಂತ ಹೇಳ್ತಾನೆ. ಆದ್ರೆ ಈ ಹುಡುಗನ ಬಾಡಿಯಲ್ಲಿ ಚಾಯ್ ಇದ್ದ. ಅವನಿಗೆ ಇದು ಸ್ವಲ್ಪ ಕೂಡ ಇಷ್ಟ ಆಗೋದಿಲ್ಲ. ಹಾಗಾಗಿ ಚಾರನೆಲ್ಲ ಎಸ್ತು ಹೊಡಿಯೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ಕೇವೋನ್ ನ ಬಾಡಿ ಒಳಗಡೆ ಚಾಯ್ನ ಆತ್ಮ ಇದೆ. ಹಾಗಾಗಿ ನಾಯಿ ಗುಡ್ದಂಗ್ ಹೊಡಿತಾನೆ. ಆದ್ರೆ ಈ ಫೈಟ್ ನ ಗ್ಯಾಪ್ ಅಲ್ಲೇ ಜಿನ್ ನ ಫ್ರೆಂಡ್ ಒಬ್ಬ ಬರ್ತಾನೆ. ಇವನು ಹೈಟ್ ಕೂಡ ಇದ್ದಾನೆ, ಸೀನಿಯರ್ ಕೂಡ. ಅವನು ತುಂಬಾನೇ ಹೊಡೆದು ಬಿಡ್ತಾನೆ. ಯಾಕಂದ್ರೆ ಚಾಯ್ನಿಗೆ ಇವನನ್ನ ಫೈಟ್ ಮಾಡೋದಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಸಣ್ಣ ಹುಡುಗನ ಬಾಡಿ ಆಗಿದೆ, ಇದ್ರಲ್ಲಿ ಅಷ್ಟು ಸ್ಟ್ರೆಂತ್ ಎಲ್ಲ ಇಲ್ಲ. ಹೀಗೆ ಇಬ್ರು ಅವನನ್ನ ಹಿಡಿದು ಚೆನ್ನಾಗಿ ಹೊಡೆದು ಬಿಡ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಟೈಜಿನ್ ಹೇಳ್ತಾನೆ, ಐ ಥಿಂಕ್ ಇವನನ್ನ ನಾವಿನ್ನು ಬಿಡ್ಬಿಡ್ಬೇಕು ಕಾಣಿಸುತ್ತೆ ಅಂತ. ಆದ್ರೆ ಹೇಗೆ ಹೇಳಿದಕ್ಕೆ ಜಿನ್ಗೆ ಕೂಡ ಇವ್ರು ಹೊಡೆಯೋದಕ್ಕೆ ಶುರು ಮಾಡ್ತಾನೆ. ಅದೇ ಟೈಮ್ಗೆ ಜಿನ್ ಗರ್ಲ್ ಫ್ರೆಂಡ್ ಇಲ್ಲಿ ಕರಿತಾ ಇದ್ದಾಳೆ. ಹಾಗಾಗಿ ಅಲ್ಲಿಂದ ಹೋಗ್ಬಿಡ್ತಾನೆ. ಈಗ ಚೋಯ್ ಅವನ ಮನೆಯನ್ನ ನೋಡ್ತಾ ಗೊತ್ತಾಗುತ್ತಾ ಇವನೊಬ್ಬ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬದುಕ್ತಿದ್ದಾನೆ. ರಾತ್ರಿ ಹೊತ್ತು ಅವನ ತಾಯಿ ಬಂದಾಗ ಅವಳನ್ನ ಬಾಯಾರೆ ಅಮ್ಮ ಅಂತ ಕರೆಯೋದಕ್ಕೆ ತುಂಬಾನೇ ಖುಷಿ ಆಗುತ್ತೆ. ಅವಳು ಸ್ವಂತ ಮಗನ ತರ ಟ್ರೀಟ್ ಮಾಡ್ತಿದ್ದಾಳೆ, ಯಾಕಂದ್ರೆ ಇದು ಬಾಡಿ ಬೇರೆಯವನದಾಗಿದೆ. ಇದನ್ನೆಲ್ಲ ನೋಡಿದಾಗ ಸ್ವತಃ ಅವನ ತಾಯಿಯ ನೆನಪು ಬರ್ತಾಳೆ. ಅವನು ನೆನಪು ಮಾಡ್ಕೊಂಡು ತುಂಬಾನೇ ಅಳ್ತಾನೆ. ಇವನ ತಾಯಿ ಕೇಳ್ತಾಳೆ ಏನಾಯ್ತು ಅಂತ. ಚಾಯ್ ಈ ಕೇವೋನ ಬಾಡಿ ಹೇಳ್ತಾನೆ ಏನಿಲ್ಲ ಅಂತ. ಈಗ ನೆಕ್ಸ್ಟ್ ಡೇ ಕೇವೋನ ಕ್ಲಾಸ್ ಅನ್ನ ನೋಡ್ತೀವಿ. ಕ್ಲಾಸ್ ರೂಮ್ ಅಲ್ಲಿ ಸಡನ್ ಆಗಿ ಜಿನ್ ಅಂತೂ ಹೊರಗಡೆ ಹೋಗ್ತಾನೆ ಬಾತ್ರೂಮ್ ನ ಕಡೆಗೆ. ಚೋಯ್ ಕೂಡ ಅವನ ಹಿಂದೆ ಬಂದು ವಾಶ್ರೂಮ್ ಗೆ ಬಂದಿದ್ದಾನೆ. ಚೋಯ್ ಕೇಳ್ತಾನೆ, ತಾಯಿ ನಾ ನೋಡಿದ ಪ್ರಕಾರ ನೀನು ಜಿನ್ ಗಿಂತ ತುಂಬಾನೇ ಸ್ಟ್ರಾಂಗ್ ಇದೆಯಾ, ಆದ್ರೂ ಕೂಡ ಅವನ ಹಿಂದೆ ಚಮಚದ ರೀತಿ ಹೋಗ್ತಾ ಇರ್ತೀಯ ಯಾಕೆ, ಅವನು ನಿಂಗೆ ಹೊಡಿತಾನೆ ಕೂಡ. ಇದಕ್ಕೆ ಟೈ ಹೇಳ್ತಾನೆ, ನಿಂಗೆ ನನ್ನ ಕೈಯಿಂದ ಪೆಟ್ಟು ತಿನ್ನೋಕೆ ಅಷ್ಟು ಕೂಡ ಆಸೆನಾ,
ಟಾಯ್ ಹೇಳ್ತಾನೆ ಇಲ್ಲ ಇಲ್ಲ ನಾನು ಸುಮ್ನೆ ಕೇಳ್ದೆ, ನೀನ್ ನನಕ್ಕಿಂತ ಸ್ಟ್ರಾಂಗ್ ಇದೆಯಾ ಅದಕ್ಕೋಸ್ಕರ ಹೇಳ್ತಿದ್ದೀನಿ. ಅದೇ ಟೈಮ್ಗೆ ವಾಶ್ರೂಮ್ ಗೆ ಜಿನ್ ಕೂಡ ಬಂದಿದ್ದಾನೆ. ಇಬ್ರನ್ನ ಕೂಡ ನೋಡಿ ಗುರಾಯಿಸ್ತಾನೆ. ಈ ವಾಶ್ರೂಮ್ ಅಲ್ಲಿ ನೀವೇನ್ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಇದಕ್ಕೆ ಟಾಯ್ ಹೇಳ್ತಾನೆ ಏನಿಲ್ಲ, ಈ ಹುಡುಗ ಬಾರಿ ಮಾತಾಡ್ತಿದ್ದ ಅದಕ್ಕೋಸ್ಕರ, ಹಾಗಾಗಿ ಅವನಿಗೆ ಬುದ್ಧಿ ಕಲಿಸ್ತಿದ್ದೇನೆ. ಇದನ್ನ ಕೇಳ್ಕೊಂಡು ಜಿನ್ ಹತ್ರ ಬಂದು ಟಾಯ್ಗೆ ಒಂದು ಕಪಾಳ ಕೊಡಿತಾನೆ. ಪ್ರತಿ ಸಲ ಕೂಡ ಇವನು ಟಾಯ್ಗೆ ಕಪಾಳಕ್ಕೆ ಹೊಡೆದು ವಯಸ್ಸಿನಲ್ಲಿ ಸೀನಿಯರ್ ಆಗಿದ್ರು ಕೂಡ ರೆಸ್ಪೆಕ್ಟೇ ಕೊಡೋದಿಲ್ಲ. ಅವನಂತೂ ಹೋಗಿ ಆಯ್ತು. ಸೊ ಟಾಯ್ ಕೂಡ ಇದನ್ನ ಇಗ್ನೋರ್ ಮಾಡಿ ನಡ್ಕೊಂಡು ಹೋಗ್ತಿರುವಾಗ ಚಾಯ್ ಇವನನ್ನ ಹಿಂಬಲಿಸ್ತಾನೆ. ಚಾಯ್ ಹೇಳ್ತಾನೆ ನಿಂಗೆ ಅವನನ್ನ ನೋಡಿದ್ರೆ ಅಷ್ಟು ಕೂಡ ಭಯನ? ಟಾಯ್ ಹೇಳ್ತಾನೆ ಆ ಹುಚ್ಚು ನನ್ ಮಗನಿಗೆ ಯಾರು ಭಯ ಪಡ್ತಾರೆ, ನಂಗೆ ಪ್ರಾಬ್ಲಮ್ ಆಗಿರೋದು ಅವನ ಸೀನಿಯರ್ ಫ್ರೆಂಡ್ಸ್ ಗಳು. ಅವನಿಗೆ ಒಂದ್ ವೇಳೆ ತೊಂದರೆ ಆದ್ರೆ ಅವನ ಸೀನಿಯರ್ ಫ್ರೆಂಡ್ಸ್ ಅನ್ನ ಕರಿತಾನೆ, ಮತ್ತೆ ವಿವರಿಸ್ತಾನೆ ಹೇಗೆ ಅದೊಂದು ದಿನ ಸೀನಿಯರ್ ನ ಕೈಯಿಂದ ಪೆಟ್ಟು ತಿಂದಿದ್ದ ಅಂತ. ಇದಾದ್ಮೇಲೆ ಲಂಚ್ ಮಾಡೋದಕ್ಕಂತ ಚಾಯ್ ಹೋಗ್ತಾನೆ. ಆದ್ರೆ ಜಿನ್ ಅಲ್ಲಿಗೆ ಬಂದು ಬುತ್ತಿಯ ಮೇಲೆ ಅವನ ತಲೆ ಕೂದಲನ್ನ ಹಾಕ್ತಾನೆ. ಇದನ್ನ ನೋಡಿ ಕೋಪದಲ್ಲಿ ಚಾಯ್ ಅಂತೂ ಅವನ ಕಂಪ್ಲೀಟ್ ಬುತ್ತಿಯಲ್ಲಿದ್ದಂತ ಐಟಮ್ ಅನ್ನ ಸುರಿತಾನೆ ತಲೆಗೆ. ಪೂರ್ತಿ ಕ್ಯಾಂಟೀನ್ ಎದುರಲ್ಲಿ ಇವನ ಮರ್ಯಾದೆ ಹೋಯ್ತು. ಹಾಗಾಗಿ ಹೇಳ್ತಾನೆ ಟಾಯ್ ಏನ್ ಮಾಡ್ತಿದ್ಯಾ, ಅವನನ್ನ ಚೆನ್ನಾಗಿ ಹೊಡೆದು ಬಿಡು, ಅವನು ಲಿಮಿಟ್ ಕ್ರಾಸ್ ಮಾಡ್ತಿದ್ದಾನೆ ಅಂತ. ಇದಕ್ಕೆ ಟಾಯ್ ಹೇಳ್ತಾನೆ ಇದು ಊಟದ ಟೈಮ್ ಆಗಿದೆ, ಅವನನ್ನ ಹುಡುಕೋದಕ್ಕೆ ಹೋಗಿ ನಾನೇಕೆ ಊಟ ಮಿಸ್ ಮಾಡ್ಬೇಕು. ಹೀಗೆ ಎಲ್ಲರೆದುರು ಜಿನ್ಗೆ ಇನ್ಸಲ್ಟ್ ಆಗ್ಬಿಡುತ್ತೆ. ಇದನ್ನ ಅವನ ಗರ್ಲ್ ಫ್ರೆಂಡ್ ಕೂಡ ನೋಡಿದಾಗ ತುಂಬಾನೇ ಉರ್ದು ಬಿಡುತ್ತೆ. ಹೀಗೆ ಸ್ವಲ್ಪ ಹೊತ್ತಿನಲ್ಲೇ ಜಿನ್ ಫುಲ್ ಬೇಡ್ಕೊಂಡು ಅವನ ಸೀನಿಯರ್ ಫ್ರೆಂಡ್ಸ್ ಅನ್ನ ಕರ್ಸಿರ್ತಾನೆ. ಇವರಂತೂ ಖತರ್ನಾಕ್ ಆಗಿ ಬ್ಯಾಟ್ ಅನ್ನು ಹಿಡ್ಕೊಂಡು ಬಂದಿದ್ದಾರೆ. ಬಟ್ ಇಲ್ಲಿ ಒಂದು ಟ್ವಿಸ್ಟ್ ಇದೆ. ಈ ಸೀನಿಯರ್ಸ್ ಗಳು ತಿಳ್ಕೊಂಡ್ರು ಜಿನ್ ಯಾಕೆ ಸಹಾಯ ಕೇಳಿದ ಅಂದ್ರೆ ಅವನಿಗೆ ಟಾಯ್ ಏನಾದ್ರೂ ತೊಂದರೆ ಕೊಟ್ಟಿರ್ಬೋದು ಅಂತ. ಸೊ ಟಾಯ್ ಹತ್ರ ಹೇಳ್ತಾರೆ ಏನ್ ಮಾಡಿದ್ಯಾ ನನ್ನ ಜೂನಿಯರ್ ಗೆ. ಟಾಯ್ ಹೇಳ್ತಾನೆ ನಾನಂತೂ ಏನು ಮಾಡ್ಲೇ ಇಲ್ಲ, ನನ್ನಷ್ಟಿಗೆನೆ ಇದ್ದೆ. ಆಗ ಸೀನಿಯರ್ ಕೇಳ್ತಾರೆ ಯಾರು ನಿಂಗೆ ತೊಂದರೆ ಕೊಟ್ಟದ್ದು ಸರಿಯಾಗಿ ಹೇಳು ಅಂತ. ಆಗ ಜಿನ್ ತೋರಿಸ್ತಾನೆ ಚಾಯ್ ಅನ್ನ. ಚಾಯ್ ಅಂತೂ ಇನ್ನೋಸೆಂಟ್ ತರ ಕೂತಿದ್ದಾನೆ. ಸೀನಿಯರ್ ಗೆ ಶಾಕ್ ಆಗುತ್ತೆ, ನಗೋಕೆ ಕೂಡ ಬರುತ್ತೆ. ಈ ಅಮೂಲ್ ಬೇಬಿ ನಿಂಗೆ ಹೊಡೆದ್ನ? ಚಾಯ್ ಹೇಳ್ತಾನೆ ಅಣ್ಣ ನಂಗೇನ್ ಕೂಡ ಗೊತ್ತಿಲ್ಲ, ಏನ್ ನಡೀತಿದೆ ಅಂತ ಸ್ವಲ್ಪ ಹೇಳ್ತೀರಾ ಅಂತ. ಇದನ್ನೆಲ್ಲ ಕೇಳಿದಾಗ ಸೀನಿಯರ್ ಗೆ ಕೂಡ ಇನ್ಸಲ್ಟ್ ಆಗುತ್ತೆ. ಅವನು ಜೋರಾಗಿ ಕಿರಿಸ್ತಾನೆ, ಈ ಸಣ್ಣ ಮಗುವನ್ನ ನನಗೆ ಹ್ಯಾಂಡಲ್ ಮಾಡೋದಕ್ಕೆ ಆಗ್ಲಿಲ್ವಾ, ಇವನನ್ನು ಹೊಡೆಯೋದಕ್ಕೆ ನಾನು ಗ್ಯಾಂಗ್ ಕರ್ಕೊಂಡು ಬಂದ, ನನ್ನ ಮರ್ಯಾದೆ ತೆಗ್ದಿದ್ಯಾ ಎಲ್ಲ ಸ್ಟೂಡೆಂಟ್ಸ್ ನ ಎದುರು ಅಂತ ಹೇಳ್ತಾನೆ. ಇದಂತೂ ಇಲ್ಲಿ ಇನ್ಸ್ಟೆಂಟ್ ಕಾರ್ ಆಗೋಯ್ತು. ಹೀಗೆ ಸೀನಿಯರ್ ಕೂಡ ಅಲ್ಲಿಂದ ಹೋಗ್ಬಿಡ್ತಾರೆ. ಅವರು ಅಲ್ಲಿಂದ ಹೋದ ತಕ್ಷಣ ಬಾಗಿಲನ್ನ ಕ್ಲೋಸ್ ಮಾಡಿ ಚೋಯನ್ನ ಜಿನ್ ಹೊಡೆಯೋದಕ್ಕೆ ಬರ್ತಾನೆ. ಆದ್ರೆ ಅದೇ ಟೈಮ್ಗೆ ಟಾಯ್ ಕೂಡ ಬಂದು ಚೆನ್ನಾಗಿ ಕಪಾಳಕ್ಕೆ ಬಾರಿಸ್ತಾನೆ. ಜಿನ್ ಅನ್ನ ಪುಡಿ ಮಾಡೋದು ಇವನಿಗೆ ದೊಡ್ಡ ಕೆಲ್ಸನೇ ಅಲ್ಲ. ನಿನ್ನ ಸೀನಿಯರ್ಸ್ ಎಲ್ಲ ನಿನ್ನನ್ನ ಬಿಟ್ಟೋಗಿದ್ದಾರೆ, ಇನ್ಯಾರಿಂದ ನೀನು ಬಚಾವಾಗ್ತಿ ಅಂತ ಹೇಳ್ತಾನೆ. ಹೀಗೆ ಫುಲ್ ಮೂಡ್ ಖರಾಬ್ ಆಗಿ ಕೆಳಗಡೆ ಮೆಟ್ಟಿಲಿಂದ ಇಳಿತಾ ಬರ್ತಿದ್ದಾನೆ. ಆದ್ರೆ ದಾರಿಯಲ್ಲಿ ನೋಡ್ತಾನೆ ಅವನ ಗರ್ಲ್ ಫ್ರೆಂಡ್ ಅಂತೂ ಯಾರೊಬ್ಬ ಹುಡುಗನನ್ನ ಲವ್ ಮಾಡ್ತಿದ್ದಾಳೆ. ಹಾಗೇನೆ ಇವನ ಮುಖವನ್ನ ನೋಡಿ ನೀನೊಬ್ಬ ಹೆದರು ಪುಕ್ಲ ಅಂತ ಹೇಳ್ಬಿಡ್ತಾಳೆ. ಹೀಗೆ ಓಪನ್ ಆಗಿ ಇನ್ಸಲ್ಟ್ ಆಗ್ಬಿಡ್ತು. ಇದಾದ್ಮೇಲೆ ಈಗ ರಾತ್ರಿ ಹೊತ್ತಾಗಿರುತ್ತೆ. ಚಾಯ್ ಅವನ ಬಾಡಿನ ಮೇಂಟೈನ್ ಮಾಡ್ತಿದ್ದಾನೆ. ಜಾಗಿಂಗ್ ಎಲ್ಲ ಶುರು ಹಚ್ಕೊಂಡಿದ್ದಾನೆ. ಆದ್ರೆ ದಾರಿಯಲ್ಲಿ ಯಾವ್ದೋ ಲಾರಿ ಅಡ್ಡ ಕಾಣುತ್ತೆ. ಬಟ್ ಹಿಂದೆ ತಿರುಗಿದಾಗ ಇಲ್ಲಿ ಜಿನ್ ಬಂದು ಚೆನ್ನಾಗಿ ಹೊಡೆದು ಬಿಡ್ತಾನೆ ಇವನ ಮುಖಕ್ಕೆ. ಇವನಿಗೆ ಸ್ವಲ್ಪ ಟೈಮ್ ಕೂಡ ಸಿಗೋದಿಲ್ಲ ಕಂಟ್ರೋಲ್ ಮಾಡೋದಕ್ಕೆ. ಅವನು ಆ ದಿನ ಯಾವ ರೀತಿ ಹೊಡೆದಿದ್ದ ಅಂದ್ರೆ ಅಲ್ಲೇ ಕೈಯಲ್ಲೇ ಹೊಡೆದು ಮರ್ಡರ್ ಮಾಡ್ಬಿಟ್ಟಿದ್ದ. ಹಾಗಾಗಿ ಆ ಶರೀರದಿಂದ ಸತ್ತ ಕಾರಣ ವಾಪಸ್ ಈಗ ಡೆತ್ ಇರುವಂತಹ ಲೋಕಕ್ಕೆ ಬರ್ತಾನೆ. ಈಗ ಇವನ ಹತ್ರ 9 ಲೈಫ್ ಇದೆ. ಇವನು ಡೆತ್ ನ ಎದುರು ಕಿರುಚ್ತಾ ಇದ್ದಾನೆ. ಇದು ಮೋಸ. ನೀವು ಪ್ರತಿ ಸಲ ನನ್ನನ್ನ ಸಾಯೋಕಂತಾನೆ ರೆಡಿ ಇರುವಂತಹ ಬಾಡಿಯ ಮೇಲೆ ಹಾಕ್ತಿದ್ದೀರಾ. ಈ ತರ ಚೀಟಿಂಗ್ ಮಾಡೋದಕ್ಕಿಂತ ನಾನು ನರಕದಲ್ಲಿ ಇರ್ಬೋದಲ್ವಾ. ನನ್ಗೆ ವಾಪಸ್ ಒಂದೊಂದು ಬಾಡಿಯಲ್ಲಿ ಹೋಗಿ ಪುನಃ ಸಾಯೋದಕ್ಕೆ ಇಷ್ಟ ಇಲ್ಲ. ಇದಕ್ಕೆ ಡೆತ್ ಹೇಳ್ತಾಳೆ ನೀನು ಸಾಯ್ತೀಯ ಬದುಕ್ತಿ ಅನ್ನೋದು ಮತ್ತೆ ಗೊತ್ತಾಗುತ್ತೆ. ಆದ್ರೆ ಸದ್ಯಕ್ಕೆ ನಿಂಗೆ ಶಿಕ್ಷೆ ಅಂತ ಹೇಳಿ ಬುಲೆಟ್ ಅಲ್ಲಿ ಶೂಟ್ ಮಾಡ್ಬಿಡ್ತಾಳೆ. ಈಗ ಇವನು ಕಣ್ಣು ಓಪನ್ ಮಾಡಿದಾಗ ಇನ್ನೊಂದು ಶರೀರಕ್ಕೆ ಬಂದಿದ್ದಾನೆ. ಸದ್ಯಕ್ಕೆ ಇವನೊಂದು ಜೈಲಲ್ಲಿದ್ದಾನೆ. ಈ ಜೈಲಲ್ಲಿ ಒಬ್ರು ಲೀಡರ್ ಇರ್ತಾರೆ. ಅವ್ರು ಕೇಳ್ತಾರೆ ಉಳ್ದ ಹಣವನ್ನ ಎಲ್ಲಿಟ್ಟಿದೀಯಾ ಅಂತ. ಸೊ ಇವನು ನಂಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಇವರು ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅದೇ ಟೈಮ್ಗೆ ಮೆಮೊರಿಯ ಸರ್ಕಲ್ ಬರುತ್ತೆ. ಇದರಲ್ಲಿ ಅವನಿಗೆ ಗೊತ್ತಾಗುತ್ತೆ ಈಗ ಒಂದು ಶರೀರದಲ್ಲಿ ಬದುಕ್ತಿದ್ದಾನೆ ತಾನೆ. ಈ ಕ್ಯಾರೆಕ್ಟರ್ ಹೆಸರು ಲೀ ಅಂತ. ಮತ್ತೆ ಅವನು ಒಂದು ಖತರ್ನಾಕ್ ಆಗಿರುವಂತಹ ಗ್ಯಾಂಗ್ಸ್ಟರ್ ನ ಟೀಮ್ ಮೆಂಬರ್ ಆಗಿದ್ದಾನೆ. ಅವನ ಬಾಸ್ ಗೆ ಬ್ಯೂಟಿಫುಲ್ ಆಗಿರೋ ಹೆಂಡತಿ ಕೂಡ ಇದ್ದಾಳೆ. ಒಂದು ದಿನ ಏನೋ ಮನಸ್ತಾಪ ಆಗಿ ಅವನ ಹೆಂಡತಿಗೆ ತುಂಬಾ ಹೊಡೆದಿದ್ದ. ಹಾಗಾಗಿ ಬಾಸ್ ನ ಹೆಂಡತಿ ಲೀ ಹತ್ರ ಹೇಳಿದ್ಲು ನಾನಿಲ್ಲಿ ಬದುಕೋದಕ್ಕೆ ಇಷ್ಟ ಪಡೋದಿಲ್ಲ ಅಂತ, ಹಾಗಾಗಿ ನನ್ ಜೊತೆ ಬರ್ತೀಯಾ ಅಂತ. ಯಾಕಂದ್ರೆ ಇವರೆಲ್ಲ ಗ್ಯಾಂಗ್ಸ್ಟರ್ಸ್ ಆಗಿದ್ದಾರೆ, ಇಲ್ಲಿ ಬದುಕೋದಕ್ಕೆ ಅವಕಾಶ ಇಲ್ಲ, ಯಾವಾಗ ಬೇಕಾದ್ರೂ ಸಾಯ್ಬಹುದು. ಅದಕ್ಕೋಸ್ಕರ ಇವಳ ಜೊತೆ ಬದುಕೋದಕ್ಕಂತ ತನ್ನ ಬಾಸ್ ನ $1 ಮಿಲಿಯನ್ ಅನ್ನ ಕದ್ದು ಶಿಪ್ ಅಲ್ಲಿ ತರ್ತಾನೆ. ಶಿಪ್ ಅಲ್ಲಿ ಎತ್ಕೊಂಡು ಹೋಗಿ ಯಾವ್ದೊಂದು ಐಲ್ಯಾಂಡ್ ಅಲ್ಲಿ ಅವನು ಹಣವನ್ನ ಇಟ್ಟಿದ್ದ ಅಂತ. ಆದ್ರೆ ಆ ದಿನ ಲೀಯನ್ನ ಇವರು ಹಿಡಿದು ಬಿಟ್ಟಿದ್ರು. ಸೊ ಈ ವಿಷಯ ಎಲ್ಲ ಮೆಮೊರಿ ಅವನಿಗೆ ಬಂದ ತಕ್ಷಣನೇ ಅವನ ಕಣ್ಣಿದ್ರಲ್ಲಿ ಫೈರ್ ಮಾಡೋದ್ರಲ್ಲಿ ಇರ್ತಾರೆ. ಇವನು ಕರೆಕ್ಟ್ ಆಗಿ ಸ್ಟಂಟ್ ಎಲ್ಲ ಮಾಡ್ಕೊಂಡು ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ಅದಾದ್ಮೇಲೆ ಗಾಡಿಯಲ್ಲಿ ಹೋಗೋದಕ್ಕೆ ಕೂಡ ಶುರು ಮಾಡ್ತಾನೆ. ಆದ್ರೆ ಇವರು ಕೂಡ ಕಡಿಮೆ ಇಲ್ಲ, ಇವರು ಕೂಡ ಚೇಸಿಂಗ್ ಮಾಡ್ತಾ ಬರ್ತಿದ್ದಾರೆ. ಹೀಗೆ ರಸ್ತೆಯಲ್ಲಿ ಹೋಗ್ತಾ ಹೋಗ್ತಾ ಕೊನೆಗೆ ಅಪಾರ್ಟ್ಮೆಂಟ್ ನ ಟಾಪ್ ಗೆ ಕೂಡ ಹೋಗಿ ಅಲ್ಲಿಂದ ಹಾರ್ಬೇಕಾಯ್ತು. ಮತ್ತೆ ಅವನ ಬೈಕ್ ಬೀಳುತ್ತೆ ಕರೆಕ್ಟ್ ಆಗಿ ನೀರಿನ ಮೇಲೆ. ಹಾಗಾಗಿ ಬಚಾವಾದ. ಈ ರೀತಿ ಕರೆಕ್ಟ್ ಆಗಿ ಪ್ಲಾನ್ ಮಾಡಿ ಒಂದು ಸೇತುವೆ ಬಳಿ ಅವನು ನಿಲ್ಲೋದಕ್ಕೆ ಹೇಳಿದ್ದ. ಆ ಜಾಗದಲ್ಲೇ ಬಾಸ್ ನ ಹೆಂಡತಿ ಇದ್ಲು. ಅವಳು ಲೀಯನ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ಹಾಗೆ ಒಂದು ಹಗ್ ಕೂಡ ಮಾಡ್ತಾಳೆ. ಆದ್ರೆ ಅವಳು ಫಸ್ಟ್ ಕ್ವಶನ್ ಕೇಳುದೇನಂದ್ರೆ ನೀನು ಆ ಹಣವನ್ನ ಎಲ್ಲಿಟ್ಟಿದೀಯಾ ಅಂತ. ಮತ್ತೆ ಯಾವಾಗ ಲೀ ಅದೊಂದು ಅಡ್ರೆಸ್ ಅನ್ನ ಕೊಡ್ತಾನೆ ಇಮಿಡಿಯೇಟ್ ಆಗಿ ಇವಳು ಇವನನ್ನ ಕೊಂದು ಬಿಡ್ತಾಳೆ. ಹೀಗೆ ಸತ್ತ ಕಾರಣ ವಾಪಸ್ ಡೆತ್ ನ ಬಳಿಗೆ ಹೋಗ್ತಾನೆ. ಚಾಯ್ ನಿಜವಾಗ್ಲೂ ಅಮಾಯಕ ಅಂತ ಹೇಳ್ಬಹುದು. ಅವನು ಎಲ್ಲರನ್ನು ಕೂಡ ನಂಬ್ತಾನೆ. ಚಾಯ್ ಕೇಳ್ತಾನೆ ಅಂತದ್ರಲ್ಲೂ ಯಾಕೆ ನನ್ನನ್ನು ಅವಳು ಕೊಂದ್ಬಿಟ್ಲು. ಇದಕ್ಕೆ ಡೆತ್ ಹೇಳ್ತಾಳೆ ಈ ಮನುಷ್ಯರು ಇದೇ ರೀತಿ ಸೆಲ್ಫಿಶ್ ಆಗಿರ್ತಾರೆ. ಅವಳು ಹಣಕ್ಕೋಸ್ಕರ ನಿನ್ನನ್ನ ಯೂಸ್ ಮಾಡ್ಕೊಂಡ್ಲು, ಅದು ನಿಂಗೆ ಗೊತ್ತಾಗ್ಲಿಲ್ಲ ಅಷ್ಟೇ. ಆದ್ರೆ ಟ್ವಿಸ್ಟ್ ಗೊತ್ತಾಗುತ್ತೆ. ಚಾಯ್ ಕೂಡ ನಗೋದಕ್ಕೆ ಶುರು ಮಾಡ್ತಾನೆ. ಯಾಕಂದ್ರೆ ಅವನು ಹೇಳಿದ ಅಡ್ರೆಸ್ ಯಾವ್ದೋ ಬೇರೆ ಆಗಿತ್ತು. ಅದೇನು ಹಣವನ್ನ ಇಟ್ಟಂತ ಅಡ್ರೆಸ್ ಆಗಿರ್ಲಿಲ್ಲ. ಈಗ ಇನ್ನೊಂದು ಶರೀರಕ್ಕೆ ಹೋಗೋ ಟೈಮ್ ಆಗಿದೆ. ಹಾಗಾಗಿ ಗುಂಡನ್ನ ಹಾರಿಸ್ತಾಳೆ. ಈಗ ಒಬ್ಬ ವ್ಯಕ್ತಿಯ ಶರೀರಕ್ಕೆ ಬಂದಿದ್ದಾನೆ. ಆದ್ರೆ ಇವನು ಜೈಲಲ್ಲಿದ್ದಾನೆ. ಪ್ರತಿ ಸಲ ಅದೊಂದು ಸರ್ಕಲ್
ಕಲ್ಲಿಂದ ಮೆಮೊರಿ ಬರ್ತಿತ್ತು ತಾನೆ. ಈ ಸಲ ಅದು ಬರ್ಲಿಲ್ಲ. ಹಾಗಾಗಿ ಅವನು ಸುತ್ತಮುತ್ತಲು ಏನಾಗ್ತಿದೆ ಅಂತ ಚೆಕ್ ಮಾಡ್ತಿದ್ದಾನೆ. ಸೊ ಜೈಲಿನಿಂದ ನಾನು ಯಾವಾಗ ಹೊರಗಡೆ ಹೋಗ್ತೀನಿ ಅಂತ ಕೇಳ್ತಾನೆ. ಇದಕ್ಕೆ ಹತ್ತಿರದಲ್ಲಿ ಒಬ್ಬ ವ್ಯಕ್ತಿ ಹೇಳ್ತಾನೆ 4 ವರ್ಷದ ನಂತರ ಅಂತ. ಅದೇ ಟೈಮ್ಗೆ ಇಲ್ಲಿ ನೋಡ್ತೀವಿ ದೊಡ್ಡ ಟ್ವಿಸ್ಟ್ ಏನಂದ್ರೆ ಜಿನ್ ಇದ್ದ ತಾನೆ, ಅವನು ಇಲ್ಲಿದ್ದಾನೆ. ಆ ದಿನ ಚಾಯ್ ಕೇವೋನ ಬಾಡಿಯಲ್ಲಿ ಇದ್ದಾಗ ಜಿನ್ ಅಂತೂ ಹೊಡೆದು ಕೊಂದಾಕಿದ್ದ. ಅದ್ರ ಬಗ್ಗೆ ಕೇವಲ ಇವನಿಗೆ ಮಾತ್ರ ಗೊತ್ತಿರೋದು. ಅವನ ಈ ಜೈಲಲ್ಲಿ ಯಾವ ರೀತಿ ಸುಳ್ಳು ಸುದ್ದಿ ಹಬ್ಬಿಸಿದ್ದ ಅಂದ್ರೆ ಅವನು ಹೇಳೋ ಪ್ರಕಾರ ಅವನೊಬ್ಬ ಸೈಕೋ ಕಿಲ್ಲರ್ ಅಂತೆ. ಹಾಗಾಗಿ ಜೈಲಲ್ಲಿ ಇರೋರೆಲ್ಲ ಇವನನ್ನ ನೋಡಿ ಹೆದರ್ತಾ ಇದ್ರು. ಅವನ ರೂಮ್ಮೇಟ್ಸ್ ಅಂತೂ ತುಂಬಾನೇ ಹೆದರ್ತಾ ಇದ್ರು. ಆದ್ರೆ ಚಾಯ್ನಿಗೆ ಕೋಪ ಬರುತ್ತೆ, ಎಳ್ದು ಕಪಾಳಕ್ಕೆ ಹೊಡಿತಾನೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ನಾಯಿ ಹೊಡೆದಂಗ್ ಹೊಡಿತಾನೆ. ಹಾಗಾಗಿ ಈಚೆಯಿಂದ ರೂಮ್ಮೇಟ್ ಗಳು ಬಂದು ಹಿಡಿತಾರೆ. ನೀನು ಈ ಸೈಕೋನನ್ನ ಯಾಕೆ ಹೊಡಿತಿದ್ಯಾ, ಇವನ್ ನಿನ್ನನ್ನ ಕೊಲ್ಲಬಹುದು. ಅದೇ ಟೈಮ್ಗೆ ಕರೆಕ್ಟ್ ಆಗಿ ಚಾಯ್ನಿಗೆ ಈ ಒಬ್ಬ ಶರೀರದ ವ್ಯಕ್ತಿಯ ಮೆಮೊರಿ ಸಿಗುತ್ತೆ. ಇದರಲ್ಲಿ ನಮ್ಗೆ ಗೊತ್ತಾಗುತ್ತೆ ಈಗ ಒಂದು ಶರೀರದಲ್ಲಿ ತಾನೆ ಈ ವ್ಯಕ್ತಿ ಹೆಸರು ಸ್ಯಾಂಗ್ ಅಂತ. ಅವನು ತನ್ನ ತಾಯಿಯ ಲೋನ್ ಅನ್ನ ಪಾವತಿ ಮಾಡೋದಕ್ಕಂತ ಒಬ್ಬ ರಿಚ್ ಪಾರ್ಟಿ ಹತ್ರ ಹೋಗಿರ್ತಾನೆ. ಆದ್ರೆ ಇವನು ಹೇಳ್ತಾನೆ ನಾನು ನಿಂಗೆ ಹಣ ಕೊಡ್ಬಲ್ಲೆ, ಆದ್ರೆ ಅದರ ಬದಲಾಗಿ ನನ್ನ ಬದಲು ನೀನು ಜೈಲಿಗೆ ಹೋಗ್ಬೇಕು ಅಂತ. ಹಾಗಾಗಿ ಅದನ್ನ ಒಪ್ಕೊಳ್ತಾನೆ. ಅಂದ್ರೆ ರಿಚ್ ಇದ್ನಲ್ವಾ, ಅವನು ಯಾರೋ ಒಬ್ಳು ಹುಡುಗಿಯನ್ನ ಆಕ್ಸಿಡೆಂಟ್ ಮಾಡಿದ ಅಂತೆ. ಹಾಗಾಗಿ ಅವನ ಬದಲು ಇವನು ಜೈಲಿಗೆ ಹೋಗ್ಬೇಕಾಯ್ತು. ಮತ್ತೆ ಅವನ ತಾಯಿಗೆ ಹಣವನ್ನ ಕೂಡ ಕೊಟ್ಟಿದ್ದ ಮಾತಿನ ತಕ್ಕಂತೆ. ಇದೆಲ್ಲಾದ್ಮೇಲೆ ಜೈಲಲ್ಲಿ ಒಮ್ಮೆ ಮೀಟಿಂಗ್ ಇಟ್ಕೊಳ್ತಾರೆ. ಆ ಟೈಮಲ್ಲಿ ರಿಚ್ ಪಾರ್ಟಿ ಹತ್ರ ಇವನು ಹೇಳ್ತಾನೆ ನನ್ನ ತಾಯಿಗೆ ಇನ್ನು ಕೂಡ $1 ಬಿಲಿಯನ್ ಅನ್ನು ಕೊಡು, ಇಲ್ಲಾಂದ್ರೆ ಅವರೆಲ್ಲರಿಗೂ ನಾನು ಸಾಕ್ಷಿ ಹೇಳ್ತೀನಿ, ನಾನು ನಿರಪರಾಧಿ ಅಂತ ಎಲ್ರಿಗೂ ಹೇಳ್ಬಿಡ್ತೀನಿ. ಸೊ ಈ ಒಂದು ಇನ್ಸಿಡೆಂಟ್ ಆದ ತಕ್ಷಣನೇ ಸ್ಯಾಂಗ್ ಫ್ರಸ್ಟ್ರೇಷನ್ ಅಲ್ಲಿ ಯಾವಾಗ್ಲೂ ಕೂತಿದ್ದ. ಮತ್ತೆ ಅವನಿಗೆ ಜಿನ್ ಬಂದು ಹೊಡಿತಾ ಇದ್ದ. ಆದ್ರೆ ಅಲ್ಲಿ ನೋಡ್ತಿರುವಂತ ಪೊಲೀಸರು ತಿಳ್ಕೊಳ್ತಾರೆ ಈ ಫೈಟ್ ಅಲ್ಲಿ ಸ್ಯಾಂಗ್ ಕೂಡ ಇದ್ದ ಅಂತ. ಹಾಗಾಗಿ ಅವನಿಗೆ ಜೈಲಲ್ಲೇ ಉಳಿಬೇಕಾಯ್ತು. ಇಲ್ಲಿ ಜಿನ್ ಅಂತೂ ಬಂದು ಎಲ್ಲರೆದುರು ಕಿರುಚಾಡೋದಕ್ಕೆ ಶುರು ಮಾಡ್ತಾನೆ. ಹೇಳಿ ನಿಮ್ಮಲ್ಲಿ ಯಾರನ್ನ ನಾನು ಇವತ್ತು ಕೊಲ್ಬೇಕು ಅಂತ. ಇದನ್ನ ಕೇಳಿ ನಮ್ಮ ಚಾಯ್ ನಗ್ ಬಿಡ್ತಾನೆ. ಅವನಿಗೆ ನಗು ಬರ್ತಿದೆ, ಯಾವ ರೀತಿ ಇವನೇ ಆಕ್ಟ್ ಮಾಡ್ತಿದ್ದಾನೆ ಅಂತ. ಹಾಗೇನೆ ಹೇಳ್ತಾನೆ ಯಾರಾದ್ರೂ ನನ್ನನ್ನ ನಿಲ್ಸೋದಕ್ಕೆ ಪ್ರಯತ್ನ ಪಟ್ರೆ ಅವರನ್ನ ನಾನು ಹೊಡಿತೀನಿ ಅಂತ. ಇಷ್ಟೆಲ್ಲ ಹೇಳಿ ಚೆನ್ನಾಗಿ ಹೊಡೆದು ಬಿಡ್ತಾನೆ ಜಿನ್ನಿಗೆ. ಮತ್ತೆ ಎಲ್ರೆದ್ರು ಹೇಳ್ಬಿಡ್ತಾನೆ ಇವನ್ ಯಾವುದೇ ಸೈಕೋಪಾತ್ ಕಿಲ್ಲರ್ ಅಲ್ವೇ ಅಲ್ಲ, ಇವನೊಬ್ಬ ಲೂಸರ್, ಒಬ್ಬ ಸಣ್ಣ ಹುಡುಗನನ್ನ ಕೊಲೆ ಮಾಡಿ ಇಲ್ಲಿಗೆ ಬಂದಿದ್ದಾನೆ. ಇದನ್ನ ಕೇಳಿ ಜಿನ್ನಿಗೂ ಶಾಕ್ ಆಗ್ಬಿಡುತ್ತೆ. ಈ ವಿಷಯ ಇವನಿಗೆ ಹೇಗೆ ಗೊತ್ತಾಯ್ತು ಅಂತ. ಅವನು ಬೇಡ್ಕೊಳ್ತಾನೆ ನಿಂಗೆ ಇದೆಲ್ಲ ಹೇಗೆ ಗೊತ್ತಾಯ್ತು ಅಂತ. ಈ ವಿಷಯವನ್ನ ಕೇಳಿದಂತ ಎಲ್ಲಾ ಕೈದಿಗಳು ಬಂದು ಹೊಡೆದು ಬಿಡ್ತಾರೆ. ಯಾಕಂದ್ರೆ ಇಲ್ಲಿವರೆಗೆ ಅಂತ ಅವನು ಮಂಗ ಮಾಡಿದ್ದ. ಚೆನ್ನಾಗಿ ಹೊಡೆದು ಬಿಡ್ತಾರೆ ಅವನನ್ನ. ಇದಾದ್ಮೇಲೆ ರಾತ್ರಿ ಹೊತ್ತು ಮಲಗ್ತಾ ಇರುವಾಗ ಜಿನ್ ಒಂದು ಚೂರಿಯನ್ನ ಶಾರ್ಪ್ ಮಾಡ್ತಿರ್ತಾನೆ ಅವನನ್ನ ಕೊಲ್ಲುವುದಕ್ಕೆ. ಬಟ್ ಅದೇ ಟೈಮ್ಗೆ ಚಾಯ್ ಇಲ್ಲಿ ಬಂದು ಅವನನ್ನ ಹಿಡಿತಾನೆ. ಈ ಸಲ ಕೂಡ ಚೆನ್ನಾಗಿ ಹೊಡೆದು ಬಿಡ್ತಾನೆ. ಆದ್ರೆ ಅವನಿಗೆ ಅನ್ಸುತ್ತೆ ಇವನನ್ನ ಇನ್ನೂ ಕೂಡ ಹೊಡೆಯೋದ್ರಿಂದ ನಂಗೇನು ಯೂಸ್ ಇಲ್ಲ. ಮೊದಲೇದಾಗಿ ಈ ಜೈಲಿನಿಂದ ಹೊರಗಡೆ ಹೋಗಿ ಅದೊಂದು ಬ್ಯಾಗ್ ಅನ್ನು ಹುಡುಕ್ಬೇಕಾಗಿದೆ. ಮತ್ತೆ ಇದೇ ಟೈಮ್ ಅಲ್ಲಿ ಚಾಯ್ ಮುಂಚೆ ಏನೆಲ್ಲ ಆಗಿತ್ತು ಅದನ್ನ ಎಕ್ಸ್ಪ್ಲೇನ್ ಮಾಡ್ತಾನೆ. ಅದೇ ಗಾಯ್ಸ್ ಕೇವೋನ ಕಥೆಯನ್ನ. ಅವನ ಜೊತೆಯಲ್ಲಿ ಟೈ ಅನ್ನೊಬ್ಬ ವ್ಯಕ್ತಿ ಇದ್ದ. ಮತ್ತೆ ಯಾವ ರೀತಿ ಬುಲ್ಲಿ ಎಲ್ಲ ನಡೀತಿತ್ತು ಆ ಕಾಲೇಜಿನಲ್ಲಿ ಅಂತ ಎಲ್ಲ ಕೂಡ ಹೇಳ್ಬಿಡ್ತಾನೆ. ಜಿನ್ ಶಾಕ್ ಆಗಿ ಕೇಳ್ತಾನೆ ನಿಂಗೆ ಇದೆಲ್ಲ ಹೇಗೆ ಗೊತ್ತಾಯ್ತು. ಚಾಯ್ ಹೇಳ್ತಾನೆ ನನ್ನ ಹತ್ರ ಒಂದು ಪವರ್ ಇದೆ, ನಾನು ಸತ್ತವರ ಆತ್ಮದಲ್ಲಿ ಮಾತಾಡಬಹುದು ಅಂತ ಏನೇನೋ ಸುಳ್ಳು ಹೇಳ್ಬಿಟ್ಟ. ಆದ್ರೆ ರಿಯಾಲಿಟಿಯಲ್ಲಿ ಆ ಒಂದು ಶರೀರದಲ್ಲಿ ಅವನು ಬದುಕಿದ್ದ. ಆದ್ರೆ ಇದನ್ನೆಲ್ಲ ಕೇಳಿ ಜಿನ್ಗೆ ಯಾವ ಲೆವೆಲ್ಗೆ ಶಾಕ್ ಆಗುತ್ತೆ ಅಂದ್ರೆ ಅವನಂತೂ ಚಟ್ಟಿಯಲ್ಲೇ ಮೂತ್ರ ಮಾಡ್ಬಿಟ್ಟ. ಅವನಂತೂ ಹುಚ್ಚ ಆಗ್ಬಿಟ್ಟಿದ್ದಾನೆ. ಹೀಗೆ ಚಾಯ್ ಸ್ಯಾಂಗ್ ಇದನಲ್ವಾ, ಇವನದು 4 ವರ್ಷ ಕಳೆಯುತ್ತೆ. ಫೈನಲಿ ಜೈಲಿನಿಂದ ಹೊರಗಡೆ ಹೋಗೋ ಸಮಯ ಬಂದೇ ಬಿಡ್ತು. ಜೈಲಿನ ಹೊರಗಡೆ ನೋಡಿದ್ರೆ ಅವನನ್ನ ಕರ್ಕೊಂಡು ಹೋಗೋದಕ್ಕೆ ಆ ಒಬ್ಬ ಶ್ರೀಮಂತ ಇದ್ದ ತಾನೆ ಅವನೇ ಬಂದಿದ್ದಾನೆ. ಅವನಿಲ್ಲಿಗೆ ಯಾಕೆ ಬಂದಿದ್ದಾನಂದ್ರೆ ಆ ಒಂದು ದಿನ ಸ್ಯಾಂಗ್ ಹೇಳಿದ್ದ ಅಗ್ರಿಮೆಂಟ್ ನ ಪ್ರಕಾರ ಒಂದ್ ವೇಳೆ ನಂಗೆ ಸಹಾಯ ಮಾಡೋದಕ್ಕೆ ನೀವು ಹಣ ಕೊಡದಿದ್ರೆ ಆ ದಿನ ರಸ್ತೆಯಲ್ಲಿ ಆದಂತ ಅಪಘಾತಕ್ಕೆ ಆ ಒಂದು ಹುಡುಗಿಯ ಸಾವಿಗೆ ನೀವೇ ಕಾರಣ ಅಂತ ಓಪನ್ ಆಗಿ ಸಾಕ್ಷಿ ಸಮೇತ ಹೇಳ್ತೀನಿ ಅಂತ ಹೇಳಿದ್ದ. ಬಟ್ ಇಲ್ಲಿ ಅಂತೂ ಚಾಯ್ ಇದನ್ನ ರಿಜೆಕ್ಟ್ ಮಾಡ್ತಾನೆ. ಯಾಕಂದ್ರೆ ಈಗ ಅಲ್ಲಿಂದ ಅರ್ಜೆಂಟ್ ಆಗಿ ಹೋಗ್ಬೇಕು ಆ ಒಂದು ಜಾಗಕ್ಕೆ. ಸೊ ಇಮಿಡಿಯೇಟ್ ಆಗಿ ಜಾಗದಲ್ಲಿ ಇಳಿದು ಕರೆಕ್ಟ್ ಆಗಿ ಬೋಟ್ ಅಲ್ಲಿ ಹೋಗ್ತಾನೆ. ಅವನು ಇಟ್ಟಿದ್ದಂತ $1 ಮಿಲಿಯನ್ ಗಳು ಅದರಲ್ಲಿ ಸಿಗುತ್ತವೆ. ಹಾಗೇನೆ ನೋಡ್ತೀವಿ ಹಣ ಮಾತ್ರ ಅಲ್ಲ, ಇದರಲ್ಲಿ ಡೈಮಂಡ್ ಕೂಡ ಇತ್ತು. ಇದನ್ನ ಹಿಡ್ಕೊಂಡು ತನ್ನ ಮನೆಗೆ ಹೋಗ್ತಾನೆ, ಅಂದ್ರೆ ಸ್ಯಾಂಗ್ ನ ಮನೆಗೆ. ಇಲ್ಲಿಗೆ ರೀಚ್ ಆದ ತಕ್ಷಣನೇ ಸ್ವಲ್ಪ ಹೊತ್ತಲ್ಲಿ ಅವನ ತಾಯಿಯ ಕಾಲ್ ಬಂತು. ಅವಳು ಕಾಲ್ ಮಾಡಿದ್ ಯಾಕಂದ್ರೆ ಇವನು ಮೀಟ್ ಆಗ್ಬೇಕಂತ. ಯಾಕಂದ್ರೆ ಸದ್ಯದಲ್ಲಿ ಅವನು ಜೈಲಿಂದ ಬಿಡುಗಡೆ ಆಗಿದ್ದ. ಆದ್ರೆ ಸ್ಯಾಂಗ್ ನ ಅಮ್ಮನ ವಾಯ್ಸ್ ಅನ್ನ ಕೇಳಿ ಚಾಯ್ನಿಗೆ ತುಂಬಾ ಬೇಜಾರಾಗುತ್ತೆ. ಅವನಿಗೆ ತನ್ನ ತಾಯಿಯ ನೆನಪಾಗುತ್ತೆ. ಯಾಕಂದ್ರೆ ಅವನು ಆತ್ಮಹತ್ಯೆ ಮಾಡ್ಕೊಂಡ ದಿನ ಅವಳದ್ದು ನೆನಪು ಮಾಡ್ಕೊಳ್ಳಿಲ್ಲ. ಸೊ ಆ ರಾತ್ರಿ ಅವನು ಮಾಲ್ ನಲ್ಲಿ ಅರ್ಧ ಹಣವನ್ನ ಇಟ್ಟು ಅರ್ಧ ಹಣವನ್ನ ತಗೊಂಡು ಹೋಗ್ತಾನೆ. ಯಾಕಂದ್ರೆ ಸ್ಯಾಂಗ್ ನ ತಾಯಿಗೆ ಕೊಡೋದಕ್ಕೆ. ಆದ್ರೆ ರಸ್ತೆಯಲ್ಲಿ ನಡೀತಿರುವಾಗ್ಲೇ ಯಾರೋ ಒಬ್ಬ ಇವನನ್ನ ಹಿಡಿದು ಬಿಟ್ಟು ಚಾಕು ಚುಚ್ಚುತ್ತಾನೆ. ಇವನು ಬ್ಲೀಡ್ ಆಗ್ತಿದ್ರು ಕೇಳ್ತಾನೆ ನೀನ್ ಯಾರು ಅಂತ. ಈ ವ್ಯಕ್ತಿ ಹೇಳ್ತಾನೆ ನಾನ್ ಯಾರು ಅಂತ ನಿಂಗೆ ಇನ್ನೂ ಗೊತ್ತಾಗ್ಲಿಲ್ವಾ, ಆ ದಿನ ನನ್ನ ಮಗಳನ್ನ ನೀನು ಗಾಡಿಯಲ್ಲಿ ಆಕ್ಸಿಡೆಂಟ್ ಮಾಡಿಸಿದ್ದೆ. ಅದ್ರದ್ದು ಸ್ಯಾಂಗ್ ನ ತಪ್ಪೇ ಅಲ್ಲ, ಅವನು ಜಸ್ಟ್ ಆ ಒಂದು ಕೇಸ್ ನ ಹೆಸರಲ್ಲಿ ಹೋಗಿದ್ದ ಅಷ್ಟೇ. ಯಾಕಂದ್ರೆ ಅವನಿಗೆ ಹಣದ ಅಗತ್ಯ ಇತ್ತು. ಆದ್ರೂ ಕೂಡ ತುಂಬಾ ಜೋರಾಗಿ ಬ್ಲೀಡಿಂಗ್ ಆಗ್ತಿದೆ. ಸ್ಯಾಂಗ್ ಕೂಡ ಹೇಳ್ತಾನೆ ಅದು ನಾನಲ್ಲ ಅಂತ. ಆದ್ರೆ ಇವನಂತೂ ಓಡ್ಬಿಡ್ತಾನೆ. ಆದ್ರೆ ಲಕ್ಕಿಲಿ ಅವನು ಹೋದ ತಕ್ಷಣನೇ ಸ್ಯಾಂಗ್ ನ ಜೊತೆಗೆ ಒಬ್ಬ ಕೈದಿ ಇದ್ದ ತಾನೆ, ಅವನು ಸಹಾಯ ಮಾಡೋದಕ್ಕೆ ಬರ್ತಾನೆ. ಅರ್ಧ ಜೀವಂತ ಇವನದು ಹೋಗಿ ಆಗಿದೆ. ಬಟ್ ಇವನು ನಿಜವಾಗ್ಲೂ ಸಹಾಯ ಮಾಡ್ತಾನೆ ಅಂತ ತಿಳ್ಕೊಂಡ್ರೆ ಇಲ್ಲ, ಇವನು ಕೂಡ ಕೆಟ್ಟವನೇ. ಇವನು ಕೂಡ ಚೂರಿಯಲ್ಲಿ ಇನ್ನೂ ಕೂಡ ಚುಚ್ಚು ಬಿಡ್ತಾನೆ. ಇವನ್ ಯಾಕೆ ಕೊಂದ್ಬಿಟ್ಟ ಅಂದ್ರೆ ಇವನಿಗೆ ಕೂಡ ಒಬ್ಬ ಶ್ರೀಮಂತ ವ್ಯಕ್ತಿ ಇದ್ದ ತಾನೆ, ಅವನು ಹಣ ಕೊಟ್ಟಿದ್ದ ಸ್ಯಾಂಗ್ ಅನ್ನ ಕೊಲ್ಲೋದಕ್ಕೆ. ಯಾಕಂದ್ರೆ ಅವನ ಹತ್ರ ಪ್ರೂಫ್ ಇದೆ ಅವನು ನಿಜವಾಗಿ ಕಾರ್ ಆಕ್ಸಿಡೆಂಟ್ ಮಾಡಿಸಿದ್ವು ಅಲ್ಲ ಅಂತ. ಹೀಗಾಗಿ ಇಲ್ಲಿ ಕೊಂದ್ ಬಿಡ್ತಾನೆ. ಇದರ ಪ್ರಕಾರ ವಾಪಸ್ ಈಗ ಡೆತ್ ನ ಬಳಿಗೆ ಬಂದಿದ್ದಾನೆ. ಚಾಯ್ ಅಂತೂ ತುಂಬಾನೇ ಕೂಗ್ತಾನೆ. ಅವನಿಗಂತೂ ಏನಾಗ್ತಿದೆ ಅಂತಾನೆ ಅರ್ಥ ಆಗ್ತಿಲ್ಲ. ಇನ್ನು 7 ಬಾಡಿಗಳ ಜೊತೆ ಮಾತ್ರ ಇವನು ಬದುಕೋದಕ್ಕೆ ಸಾಧ್ಯ. ಸೊ ಈ ಸಲ ಏನಾದ್ರೂ ಮಾಡ್ಲೇಬೇಕು ಅಂತ ಹೇಳಿ ಚಾಯ್ ಹೇಳ್ತಾನೆ ಡೆತ್ ನಂಗೆ ಶೂಟ್ ಮಾಡುವ ಅಂತ. ಹೀಗೆ ಶೂಟ್ ಮಾಡ್ಬಿಡ್ತಾಳೆ. ಈಗ ವಾಪಸ್ ಬೇರೆ ಯಾವ್ದೋ ಜಾಗಕ್ಕೆ ಬಂದಿದ್ದಾನೆ. ಮತ್ತೆ ಅವನಿಗೆ ಪ್ರಜ್ಞೆ ಬಂದಾಗ ಗೊತ್ತಾಗುತ್ತೆ ಈ ಸಲ ಅಂತ ಇವನು ಸಣ್ಣ ಮಗುವಿನ ಶರೀರದಲ್ಲಿ
ಬಂದಿದ್ದಾನೆ. ಅವನಿಗೆ ನಡೆಯುವುದಕ್ಕೂ ಆಗೋದಿಲ್ಲ, ಅಳ್ತಾ ಇರ್ತಾನೆ ಅಷ್ಟೇ. ಅವನು ತಿಳ್ಕೊಂಡಿದ್ದ ಲಾಕರ್ ಅಲ್ಲಿ ಅರ್ಧ ಹಣವನ್ನ ಇಟ್ಟಿದ್ದ ತಾನೆ, ಅದರಿಂದ ಜೀವನ ನಡೆಸಬಹುದು ಅಂತ. ಆದ್ರೆ ಇವನಂತೂ ಬೇಬಿ ಇಲ್ಲಿ. ಸೊ ಈ ಮಗುವಿನ ತಂದೆ ತಾಯಿ ಇಲ್ಲೇ ಇದ್ದಾರೆ. ಮಗು ಕೂಗ್ತಾ ಇರೋದನ್ನ ನೋಡಿ ಪೇರೆಂಟ್ಸ್ ಅಂತೂ ತುಂಬಾ ಕೋಪದಲ್ಲಿ ಕಾರ್ನ ಹಿಂದೆ ಕೂರಿಸ್ಕೊಂಡು ತುಂಬಾ ಜೋರಾಗಿ ಬೊಬ್ಬೆ ಹೊಡಿತಾರೆ. ಯಾಕಂದ್ರೆ ಅವ್ರಿಗೆ ಮಕ್ಳು ಮಾಡೋಕೆ ಗೊತ್ತಿದೆ, ಆದ್ರೆ ನೋಡ್ಕೊಳ್ಳೋಕೆ ಗೊತ್ತಿಲ್ಲ. ಅವಳು ಎಷ್ಟು ಕೆಟ್ಟವಳಂದ್ರೆ ಮಗುವನ್ನ ಸೋಫಾಕ್ಕೆ ಎಸಿತಾಳೆ. ಮತ್ತೆ ಇವರ ರೂಮ್ ಅಲ್ಲಿ ಇವಳ ಗಂಡ ಕೂಡ ಆ ರೀತಿನೇ ಮಗುವಿಗೆ ಬೇಕು ಬೇಕು ಅಂತಲೇ ಏನೇನೋ ತಿನ್ನಿಸ್ತಾ ಇದ್ದಾನೆ, ತುಂಬಾನೇ ಟಾರ್ಚರ್ ಕೊಡ್ತಿದ್ದಾನೆ. ಬಟ್ ಇದೇ ಟೈಮ್ಗೆ ಮಕ್ಕಳ ಪ್ರೊಟೆಕ್ಷನ್ ಗೋಸ್ಕರ ಬರುವಂತ ಆಫೀಸರ್ ಬರ್ತಾರೆ. ಅವ್ರು ಹೇಳೋ ಪ್ರಕಾರ ನಮ್ಗೆ ಗೊತ್ತಾಗದೆ ಇಲ್ಲಿ ವಿಷಯ, ನೀವು ನಿಮ್ಮ ಮಗನನ್ನ ಚೆನ್ನಾಗಿ ನೋಡ್ಕೊಳ್ತಿಲ್ಲ ಅಂತ. ಸೊ ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ಅಂತ. ಇಲ್ಲಿ ಚಾಯ್ ಅಂತೂ ಮಗು ಅವನಿಗೆ ಅಂತೂ ಬಾಯ್ ಬರೋದು ಕೂಡ ಇಲ್ಲ, ಅವನಿಗೆ ಹೇಳೋಕು ಕೂಡ ಆಗೋದಿಲ್ಲ. ಆದ್ರೆ ತಂದೆ ಹತ್ರ ಮಾತಾಡಿದಾಗ ಗೊತ್ತಾಯ್ತು ಇವನು ಚೈಲ್ಡ್ ವೆಲ್ಫೇರ್ ನಲ್ಲಿ ಕೆಲಸ ಮಾಡ್ತಿದ್ದಾನಂತೆ. ಹಾಗಾಗಿ ಜಾಸ್ತಿ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ, ಅಲ್ಲಿಂದ ಹೋಗ್ತಾರೆ. ಅದೇ ಟೈಮ್ಗೆ ಚೋಯ್ ಅಂತೂ ಜೋರಾಗಿ ಕೂಗ್ತಾನೆ, ಯಾಕಂದ್ರೆ ಅವ್ರಿಗೆ ಕೂಡ ಗೊತ್ತಾಗ್ಲಿ ಸರಿಯಾಗಿ ನೋಡ್ಕೊಳ್ತಿಲ್ಲ ಅಂತ. ಬಟ್ ಯಾವಾಗ ಅಲ್ಲಿಂದ ಅವ್ರು ಹೋಗ್ಬಿಟ್ರು, ಈ ಮಗುವಿನ ತಾಯಿ ಅಂತೂ ಮಗುವಿನ ಕುತ್ತಿಗೆನ ಹಿಡಿತಾಳೆ, ಮತ್ತೆ ದಿಂಬನ್ನೆಲ್ಲ ಮುಸ್ಕಿ ಹಾಕಿ ಸಾಯಿಸ್ತಾರೆ. ಹಾಗಾಗಿ ಚಾಯ್ ಅಂತೂ ಈಗ ವಾಪಸ್ ಸತ್ತಿದ್ದಾನೆ. ಈಗ ಅವನು ವಾಪಸ್ ಆ ಲೋಕಕ್ಕೆ ಬಂದಿದ್ದಾನೆ, ಡೆತ್ ನ ಕಣ್ಣೆದುರಲ್ಲಿ. ಚಾಯ್ ಹೇಳ್ತಾನೆ, ನಿಂಗೆ ಅಂತ ತಂದೆ ತಾಯಿಗಳಿಗೆ ಶಿಕ್ಷೆ ಕೊಡ್ಲೇಬೇಕಾಗಿದೆ, ದಯವಿಟ್ಟು ಏನಾದ್ರೂ ಮಾಡು ಅಂತ. ಡೆತ್ ಹೇಳ್ತಾಳೆ, ಅವರದ್ದು ಏನು ಅಂತ ನೀನು ಮತ್ತೆ ನೋಡ್ಕೋ, ಅವರಿಗೆ ಶಿಕ್ಷೆ ಆಗೇ ಆಗುತ್ತೆ. ಅದಕ್ಕಿಂತ ಮುಂಚೆ ನಿಂಗೆ ಕೂಡ ಈಗ ಆಗೋದಕ್ಕಿದೆ ಅಂತ ಹೇಳಿ ಶೂಟ್ ಮಾಡ್ಬಿಡ್ತಾಳೆ. ಈಗ ಚಾಯ್ ಮತ್ತೊಮ್ಮೆ ಯಾವುದೋ ಒಂದು ಬೇರೆ ಶರೀರದಲ್ಲಿದ್ದಾನೆ, ಮತ್ತೆ ಒಳ್ಳೆ ಹ್ಯಾಂಡ್ಸಮ್ ಬಾಯ್ ತರ ಕಾಣ್ತಿದ್ದಾನೆ. ಅವನಲ್ಲಿಂದ ಓಡ್ಕೊಂಡು ಹೋಗ್ತಾನೆ. ಅವನ ಲಕ್ ಏನಂದ್ರೆ ಒಂದು ಸ್ಟೋರ್ ನಲ್ಲಿ ಹಣವನ್ನ ಇಟ್ಟಿದ್ದ, ಅದೊಂದು ಲಾಕರ್ ಆಗಿತ್ತು. ಹಾಗಾಗಿ ಅದೇ ಜಾಗಕ್ಕೆ ಅವನು ಬಂದಿದ್ದಾನೆ. ಅವನಿಗಂತೂ ಖುಷಿ ಆಗುತ್ತೆ, ಫುಲ್ ಹಣ ಸಿಕ್ಕಿದೆ. ಮತ್ತೆ ಕನ್ನಡಿಯಲ್ಲಿ ಮುಖ ನೋಡ್ಕೊಂಡ. ಸೊ ಇವನ ಕತೆ ಏನು ಅಂತ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ. ಇವನೊಬ್ಬ ಮಾಡೆಲ್ ಅಂತೆ, ಇವನ ಹೆಸರು ಝ್ಯಾಂಗ್ ಅಂತ. ಒಂಥರ ಇಡೀ ಕೊರಿಯಾದಲ್ಲಿ ಇವನು ಫೇಮಸ್ ಅಂತೆ. ಈಗ ಇವನ್ಗೆ ಆಲೋಚನೆ ಆಗುತ್ತೆ, ಈ ಬಾಡಿ ಅಂತೂ ಚೆನ್ನಾಗಿದೆ, ನನ್ನ ಹತ್ರ ಹಣ ಕೂಡ ಇದೆ, ನೋಡಕ್ಕೂ ಚೆನ್ನಾಗಿದ್ದೀನಿ, ಇನ್ನೇನ್ ಬೇಕು ಲೈಫ್ ಅಲ್ಲಿ ಅಂತ. ಹೀಗೆ ಚೋಯ್ ಅಂತೂ ಝ್ಯಾಂಗ್ ನ ಮನೆಗೆ ಹೋಗ್ತಾನೆ. ಅವನು ಕಣ್ಣರಿಸ್ತಾನೆ, ಅಲ್ಲಿದ್ದಂತ ನ್ಯೂಸ್ ಪೇಪರ್ ನಲ್ಲಿ ಅದರಲ್ಲಿ ನ್ಯೂಸ್ ಬಂದಿರುತ್ತೆ, ಇಬ್ರು ಪೇರೆಂಟ್ಸ್ ಗಳು ಒಂದು ಮಗುವನ್ನ ಕೊಂದಿದ್ದಾರೆ, ಅವರಿಗೆ ಮರಣದಂಡನೆ ಅಂತ. ಇದನ್ನ ನೋಡಿ ಚಾಯ್ನಿಗೆ ಖುಷಿ ಆಗುತ್ತೆ. ಇದೇ ಟೈಮ್ಗೆ ಝ್ಯಾಂಗ್ ನ ಫ್ರೆಂಡ್ ನದು ಕಾಲ್ ಬರುತ್ತೆ, ಒಂದು VIP ಪಾರ್ಟಿಗೆ ನೀನು ಬರ್ಬೇಕು ಅಂತ. ಝ್ಯಾಂಗ್ ಅಲ್ಲಿಗೆ ಇಮಿಡಿಯೇಟ್ ಆಗಿ ಹೋಗ್ತಾನೆ. ಮಾತ್ರ ಇಲ್ಲಿ ನಶೆ ಇಳಿಯುತ್ತೆ. ಆದ್ರೆ ಇವನ ಫ್ರೆಂಡ್ ಹೇಳ್ತಾನೆ, ಇಲ್ಲಿಗೀಗ ಸ್ವಲ್ಪ ಹೊತ್ತಿನಲ್ಲೇ ಒಬ್ರು ಟೈಕಿಂಗ್ ಅನ್ನೋ ಕಂಪನಿಯ CEO ಬರೋದ್ರಲ್ಲಿದ್ದಾರೆ. ಮತ್ತೆ ನಶೆಯಲ್ಲಿ ಇಲ್ಲಿ ನೋಡ್ತೀವಿ, ಇವನ್ ಯಾರು ಅಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಚಾಯ್ ಒಂದು ಕಂಪನಿಗೆ ಇಂಟರ್ವ್ಯೂ ಕೊಡೋದಕ್ಕೆ ಹೋಗಿದ್ದ ತಾನೆ, ಅಲ್ಲಿದ್ದಂತ ಬಾಸ್ ಇವನೇ. ಇದೆಲ್ಲ ಆದ್ಮೇಲೆ ನೆಕ್ಸ್ಟ್ ಡೇ ಅಂತೂ ಚಾಯ್ ಅನ್ನ ಝ್ಯಾಂಗ್ ನ ಬ್ರದರ್ ಎಬ್ಬಿಸ್ತಾನೆ. ಅಂದ್ರೆ ಈಗ ಝ್ಯಾಂಗ್ ನ ಬಾಡಿಯಲ್ಲಿ ಇದಾನಲ್ಲ, ಹಾಗಾಗಿ ಇವನು ಹೇಳ್ತಾನೆ, ಪಕ್ಕ ಎದ್ದೇಳು, ಇವತ್ತು ನೀನ್ ನಂಗೆ ಹೆಲ್ಪ್ ಮಾಡ್ಬೇಕಾಗಿದೆ ಕೆಫೆಯಲ್ಲಿ ಅಂತ. ಹಾಗಾಗಿ ಬೆಳಿಗ್ಗೆನೆ ವೇಟರ್ ಆಗಿ ಕೆಲಸ ಮಾಡ್ತಾನೆ. ಆದ್ರೆ ಯಾವಾಗ ಅವನು ಕೆಲಸ ಮಾಡೋಕೆ ಹೊರಟ, ಅವನು ಕಣ್ಣಾರೆ ನೋಡ್ತಾನೆ ಜೀಸು ಅನ್ನ. ಅದೇ ಗೈಸ್ ಚಾಯ್ ನ ಗರ್ಲ್ ಫ್ರೆಂಡ್ ಈ ಶರೀರದಲ್ಲಿ ಅವಳನ್ನ ನೋಡ್ತಿದ್ದಾನೆ. ಅವನು ಹೇಳ್ತಾನೆ, ನಂಗೆ ಈಗಲೇ ಇಮಿಡಿಯೇಟ್ ಆಗಿ ಕಾಫಿ ಮಾಡ್ಬೇಕು ಇವಳಿಗೋಸ್ಕರ ಅಂತ. ಮತ್ತೆ ಕೆಲಸ ಮಾಡ್ತಿರುವಾಗ್ಲೂ ಅವಳನ್ನೇ ನೋಡ್ತಿರ್ತಾನೆ. ಇವನಿಗೆ ಝ್ಯಾಂಗ್ ನ ಬ್ರದರ್ ಹೇಳ್ತಾನೆ, ಏನು ಬಾರಿ ಅವಳನ್ನೇ ನೋಡ್ತಿದ್ಯಾ, ನಿಂಗೆ ಗೊತ್ತಿದ್ಯಾ ಅವಳು ಇತ್ತೀಚೆಗೆ ಕತೆ ಎಲ್ಲ ಬರ್ದು ಫೇಮಸ್ ಆಗಿದ್ದಾಳೆ. ಇವನಿಗೆ ಶಾಕ್ ಆಗುತ್ತೆ. ಮತ್ತೆ ಒಂದು ವಿಡಿಯೋ ಕೂಡ ಪ್ಲೇ ಮಾಡ್ತಾನೆ, ಅದರಲ್ಲಿ ಒಂದು ಇಂಟರ್ವ್ಯೂ ನೋಡ್ತೀವಿ. ಇಂಟರ್ವ್ಯೂ ಅಲ್ಲಿ ಜೀಸು ಹೇಳಿರ್ತಾಳೆ, ನಾನು ಬರ್ದಿರುವಂತ ಎಲ್ಲ ಕತೆಗಳಿಗೂ ಕೂಡ ಇನ್ಸ್ಪೈರ್ ಆಗಿದ್ದು ನನ್ನ ಬಾಯ್ ಫ್ರೆಂಡ್ ಚಾಯ್, ಆದ್ರೆ ನಾನು ಅವನಿಗೆ ಹೇಳಿರ್ಲಿಲ್ಲ ನನ್ನ ನಾವೆಲ್ ಇಷ್ಟು ಕೂಡ ಸಕ್ಸಸ್ಫುಲ್ ಆಗಿತ್ತು ಅಂತ. ಹಾಗೆ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಇಂಟರ್ವ್ಯೂ ಮಾಡಿದ್ದದ್ದು ಚಾಯ್ ಆತ್ಮಹತ್ಯೆ ಮಾಡ್ಕೊಂಡಿರೋ ಹಿಂದಿನ ದಿನ. ಇದಾದ್ಮೇಲೆ ಚಾಯ್ ಅಂತೂ ಲೈಬ್ರರಿಗೆ ಹೋಗಿ ಅವಳು ಬರ್ದಿರುವಂತ ಬುಕ್ ಅನ್ನ ಓದ್ತಾನೆ. ಅವಳು ಬರ್ದಿರೋಂತ ಕಥೆಯಲ್ಲಿ ಕಂಪ್ಲೀಟ್ ಆಗಿ ಚಾಯ್ ನ ಬಗ್ಗೆನೇ ಇತ್ತು, ಯಾವ ರೀತಿ ಅವರು ಬದುಕ್ತಿದ್ರು, ಹೇಗೆಲ್ಲ ಎಂಜಾಯ್ಮೆಂಟ್ ಮಾಡ್ತಿದ್ರು ಅಂತ. ಆಗ ಅವಳಿಗೆ ಇನ್ನೊಂದು ವಿಷಯ ಕೂಡ ಗೊತ್ತಾಗುತ್ತೆ. ಅದೊಂದು ದಿನ ಚಾಯ್ ನ ಕಣ್ಣಿದ್ರಲ್ಲೇ ಅವಳೊಂದು ಎನ್ವಲಾಪ್ ಕೊಟ್ಟಿದ್ಲು. ಇವನು ಏನೋ ತಪ್ಪು ತಿಳ್ಕೊಂಡಿದ್ದ, ಆದ್ರೆ ಆಕ್ಚುಲಿ ಅದು ಪ್ರೈಸ್ ಮನಿ ಆಗಿತ್ತು. ಮತ್ತೆ ಕೆಫೆಯಲ್ಲಿ ಜೀಸೋನ ಮೀಟ್ ಆಗೋದಕ್ಕೆ ಈ ಒಬ್ಬ ಹುಡುಗ ಬಂದಿದ್ದ. ಆದ್ರೆ ನಮ್ಗೆ ಇಲ್ಲಿ ಗೊತ್ತಾಗುತ್ತೆ, ಆಕ್ಚುಲಿ ಚಾಯ್ ತಿಳ್ಕೊಂಡಿದ್ದ ಆ ಒಂದು ದಿನ ಅದು ಇವಳ ಬಾಯ್ ಫ್ರೆಂಡ್ ಇರ್ಬೇಕು ಅಂತ. ಆದ್ರೆ ಆಕ್ಚುಲಿ ಅವನು ಜೀಸುನ ಅಣ್ಣ. ಅದನ್ನ ಇವನು ಡಿಪ್ರೆಷನ್ ಅಲ್ಲಿದ್ದ, ಇವನ್ ಏನ್ ಮಾಡ್ಬೇಕು ಅಂತ ಗೊತ್ತಾಗಿರ್ಲಿಲ್ಲ. ಅದಕ್ಕೋಸ್ಕರ ಬೇಜಾರದಲ್ಲಿ ಆತ್ಮಹತ್ಯೆನೆ ಮಾಡ್ಕೊಂಡಿದ್ದ. ಆದ್ರೆ ಇಷ್ಟೆಲ್ಲ ಆಗಿತ್ತು ಅಂತ ಅವನಿಗೆ ಗೊತ್ತೇ ಇರ್ಲಿಲ್ಲ. ಇದರ ನೆಕ್ಸ್ಟ್ ಡೇ ವಾಪಸ್ಸು ಜೀಸು ಇಲ್ಲಿ ಕಾಫಿ ಕುಡಿಯೋದಕ್ಕಂತ ಬಂದಿದ್ಲು. ಅವನು ಬಂದು ಫ್ಲರ್ಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ನೀವು ತುಂಬಾ ಚೆನ್ನಾಗಿ ಕಥೆನ ಬರಿತಿದ್ದೀರಾ, ಆದ್ರೆ ನನ್ನದು ಕೂಡ ಒಂದು ಕತೆ ಇದೆ, ಅದನ್ನ ನೀವು ಕೇಳ್ತೀರಾ. ಜೀಸು ಹೇಳ್ತಾನೆ, ಓಕೆ ನಿಮ್ಮ ಕಥೆಯನ್ನ ಹೇಳಿ ಅಂತ. ಆಗ ಚಾಯ್ ತನ್ನ ಕಥೆಯನ್ನ ಹೇಳ್ತಾನೆ. ಅಂದ್ರೆ ರಿಯಲ್ ಆಗಿ ಕೂಡ ಏನಾಗಿತ್ತು ಅದನ್ನೇ ಹೇಳ್ಬಿಟ್ಟ ಗುರು. ತಾನು ಸತ್ತ ತಕ್ಷಣ ಭೂಮಿಯಿಂದ ಬೇರೆ ಒಂದು ಲೋಕಕ್ಕೆ ಹೋಗಿದ್ದೆ, ಅಲ್ಲಿ ಡೆತ್ ಅನ್ನ ಮೀಟ್ ಆಗಿದ್ದೆ. ನಂಗೆ 12 ಬಾಡಿಯ ಆಪ್ಷನ್ ಕೊಟ್ಟಿದ್ರು, ಪ್ರತಿ ಸಲ ನಾನು ಸಾಯ್ತಾನೆ ಇದ್ದೆ, ಮತ್ತೆ ಒಂದು ಬಾಡಿಯಲ್ಲಿ ಸತ್ತಾಗ ಇನ್ನೊಂದು ಬಾಡಿಯಲ್ಲಿ ಬರ್ತಾ ಇದ್ದೆ, ಹೀಗೆಲ್ಲ ಹೇಳ್ತಾನೆ. ಬಟ್ ಜೀಸುನಿಗೆ ಇದನ್ನ ಕೇಳಿ ತುಂಬಾನೇ ನಗ್ತಾಳೆ, ಯಾಕಂದ್ರೆ ಕೇಳೋದಕ್ಕೆ ನಂಬೋ ತರ ಇಲ್ಲ, ಮತ್ತೆ ವಿಚಿತ್ರ ಕೂಡ ಇದೆ. ಸೊ ಜೀಸು ಹೇಳ್ತಾಳೆ, ಓಕೆ ತುಂಬಾನೇ ಚೆನ್ನಾಗಿದೆ, ಇದರ ನೆಕ್ಸ್ಟ್ ಕತೆ ನೀವು ನಾಳೆ ಬಂದು ಹೇಳ್ಬೋದು ಅಂತ. ಮತ್ತೆ ನಾವು ಗಮನಿಸ್ತೀವಿ ಜೀಸು ಅಂತೂ ಅಲ್ಲಿಂದ ಸೀದಾ ಚಾಯ್ ನ ಮನೆಗೆ ಹೋಗ್ತಾಳೆ. ಚಾಯ್ ನ ಬಗ್ಗೆ ತುಂಬಾನೇ ನೆನಪಾಗುತ್ತೆ. ಅವನ ಫೋಟೋವನ್ನ ನೋಡ್ತಾಳೆ. ಬೇಜಾರದಲ್ಲಿ ಅವಳು ಎಷ್ಟು ಮಿಸ್ ಮಾಡ್ತಿದ್ದಾಳೆ ಅವನನ್ನ ಅಂತಲ್ಲ ಮಾತಾಡ್ತಾ ಇರ್ತಾಳೆ. ಇದನ್ನ ದೂರದಿಂದ ಝ್ಯಾಂಗ್ ನ ಬಾಡಿಲಿರುವಂತ ಚಾಯ್ ನೋಡ್ತಾ ಇದ್ದಾನೆ. ಅಲ್ಲಿಂದ ಜೀಸು ಹೋದ ತಕ್ಷಣನೇ ಆ ಫೋಟೋದ ಬಳಿಗೆ ಹೋಗ್ತಾನೆ. ಅಲ್ಲಿ ಅಂತ ಅವನ ಮನಸ್ಸು ಕರಗ್ ಬಿಡುತ್ತೆ, ಯಾಕಂದ್ರೆ ಅವನ ತಾಯಿಯನ್ನ ನೋಡ್ತಾನೆ. ಆ ಫೋಟೋವನ್ನ ಕ್ಲೀನ್ ಮಾಡ್ತಾ ಇದ್ಲು. ಅವನಿಗೆ ಅನ್ಸುತ್ತೆ ಒಮ್ಮೆ ಹಗ್ ಮಾಡ್ಬೇಕು ಅಂತ, ಆದ್ರೆ ಅವನು ಎಷ್ಟು ಕೆಟ್ಟ ಕೆಲಸ ಮಾಡ್ದ ಅಂತ ಕೂಡ ಅವನಿಗೆ ಆಲೋಚನೆ ಆಯ್ತು. ಅವನ ತಾಯಿ ಅಂತೂ ಅಲ್ಲಿಂದ ಕೂಕೊಂಡು ಬಾತ್ರೂಮ್ ಗೆ ಹೋಗ್ತಾಳೆ. ಝ್ಯಾಂಗ್ ನ ಬಾಡಿಲಿರುವಂತ ಚಾಯ್ಗೆ ಅನ್ಸುತ್ತೆ, ನಾನ್ ದೊಡ್ಡ ತಪ್ಪು ಮಾಡ್ದೆ, ನನ್ನ ಕಾರಣದಿಂದಲೇ ಎಲ್ಲರ ಮನಸ್ಸು ಹಾಳಾಗಿದೆ. ಇವನು ಸಾಯುವಾಗ ಇವನನ್ನು ಯಾರೆಲ್ಲ ಪ್ರೀತಿಸ್ತಿದ್ರು ಅವರ ಬಗ್ಗೆ
ಬಗ್ಗೆ ಇವನು ಚಿಂತನೆ ಮಾಡಿರ್ಲಿಲ್ಲ. ಆದ್ರೆ ಈಗ ಪಶ್ಚಾತ್ತಾಪ ಪಡ್ತಿದ್ದಾನೆ. ಇವನ ಜೀವನವನ್ನ ನರಕ ಅಂತ ತಿಳ್ಕೊಂಡಿದ್ದ, ಆದ್ರೆ ಈಗ ಇವರ ಜೀವನನೇ ನರಕ ಆಗ್ಬಿಟ್ಟಿದೆ. ಬೇಜಾರದಲ್ಲಿ ತನ್ನ ತಾಯಿಗೆ ಏನಾದ್ರೂ ಸಹಾಯ ಮಾಡ್ಲೇಬೇಕು ಅಂತ ಹೇಳಿ ಕ್ಯಾಶ್ ಅನ್ನ ಇಟ್ಕೊಂಡು ಹೋಗ್ತಾನೆ ಅಂಡ್ ಅದನ್ನ ತಾಯಿಯ ರೂಮ್ ನಲ್ಲಿ ಇಟ್ಬಿಡ್ತಾನೆ. ಇದಾದ್ಮೇಲೆ ಹಿಂದಿನಂತೆ ಜಿಸುವಿನ ಹತ್ರ ಅವನ ಕಥೆಯನ್ನ ಹೇಳ್ತಾ ಇರ್ತಾನೆ. ಅವರಿಬ್ರು ತುಂಬಾನೇ ಬಾಂಡಿಂಗ್ ಚೆನ್ನಾಗಿ ಕಾಣ್ತಿದೆ. ಮತ್ತೆ ಹೀಗೇನೆ ಕಳಿತಾ ಹೋದಾಗೇನೆ ಅವನಂತೂ ಕಂಪ್ಲೀಟ್ ಸ್ಟೋರಿಯನ್ನು ಹೇಳ್ತಾನೆ. ಚಾಯ್ ಎಷ್ಟು ಲವ್ ಮಾಡ್ತಿದ್ದ ಅವಳನ್ನ ಅಂತ. ಇವನು ಎಷ್ಟು ಡೀಟೇಲ್ ಆಗಿ ಹೇಳ್ತಾನೆ ಅಂದ್ರೆ ಇವಳಿಗೆ ನಂಬೋದಕ್ಕೇನೆ ಆಗ್ತಿಲ್ಲ. ಇದೆಲ್ಲ ಹೇಗೆ ಇವನಿಗೆ ವಿಷಯ ಗೊತ್ತಿದೆ, ಜಿಸುನ ಬಗ್ಗೆ ಎಲ್ಲ ವಿಷಯ ಕೂಡ ಇವನಿಗೆ ಗೊತ್ತಿದೆ. ಇದಾದ್ಮೇಲೆ ಹೇಗೆ ಎಕ್ಸ್ಪ್ಲೈನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಆದ್ರೂ ಕೂಡ ಚಾಯ್ ಹೇಳ್ತಾನೆ, ಜಿಸು ನನ್ನನ್ನ ನಂಬು, ನಾನೇ ಚಾಯ್ ಅಂತ. ಆ ದಿನ ನಾನು ಆತ್ಮಹತ್ಯೆ ಮಾಡ್ಕೊಂಡ ತಕ್ಷಣ ನಾನು ಡೆತ್ ನ ಬಳಿಗೆ ಹೋಗಿದ್ದೆ. ಡೆತ್ ಅಂತೂ ನನ್ನನ್ನ ಕೊಂದು ಪುನಃ ಒಂದೊಂದು ಶರೀರದಲ್ಲಿ ಬರೋ ಹಾಗೆ ಮಾಡಿದ್ಲು. ಜಿಸುನಿಗೆ ಇದನ್ನ ಕೇಳಿ ಎಮೋಷನಲ್ ಆಗುತ್ತೆ. ಆದ್ರೆ ಅರ್ಥ ಆಗ್ತಿಲ್ಲ ಇದೆಲ್ಲ ಹೇಗೆ ಸಾಧ್ಯ ಅಂತ. ಚಾಯ್ನಿಗೆ ತನ್ನ ಮನಸ್ಸಲ್ಲಿರೋದ ಎಲ್ಲ ಮ್ಯಾಟರ್ ನ ಹೇಳೋದಕ್ಕಂತ ಹೊರಡಿದ್ದ. ಆದ್ರೆ ಐ ಲವ್ ಯು ಅನ್ನೋ ಹೊತ್ತಿಗೆನೆ ಒಂದು ರೆಡ್ ಕಲರ್ ನ ಕಾರ್ ಬಂದು ಆಕ್ಸಿಡೆಂಟ್ ಆಗ್ಬಿಡುತ್ತೆ. ಮತ್ತೆ ನಾವು ನೋಡ್ತೀವಿ ಈ ಕಾರ್ ನಲ್ಲಿದ್ದಂತ ಡ್ರೈವರ್ ಬೇರೆ ಯಾರು ಅಲ್ಲ, ಟೈಕಿಂಗ್ ಕಂಪನಿಯ ಓನರ್, ಅಂದ್ರೆ ಅದೇ ಸಿಇಒ ನದ್ದು. ಹೀಗೆ ದಾರಿಯ ನಡುವಲ್ಲೇ ಅವನು ಮತ್ತೆ ಜೀಸು ಇಬ್ರು ಕೂಡ ಸತ್ ಬಿಟ್ರು. ಎಲ್ಲ ವಿಷಯವನ್ನ ಹೇಳೋದಕ್ಕೆ ರೆಡಿ ಇದ್ದ. ಆದ್ರೆ ಅದೇ ಟೈಮ್ಗೆ ಕೈ ಕೊಡ್ತು. ಈಗ ವಾಪಸ್ ಡೆತ್ ನ ಬಳಿಗೆ ಬರ್ತಾನೆ. ಈ ಸಲ ಡಿಪ್ರೆಷನ್ ಗೆ ಹೋಗ್ತಾನೆ. ಕೇವಲ 6 ಬಾಡಿಯಲ್ಲಿ ಬದುಕೋದಕ್ಕೆ ಸಾಧ್ಯ ಇದೆ. ಇನ್ನು ಏನು ಬದುಕಿ ಪ್ರಯೋಜನ ಇಲ್ಲ ಅಂತ ಅನ್ಸ್ಬಿಡುತ್ತೆ. ಯಾಕಂದ್ರೆ ತನ್ನ ಗರ್ಲ್ ಫ್ರೆಂಡ್ ಕೂಡ ಸತ್ ಬಿಟ್ಲು. ಹಾಗಾದ್ರೆ ಬೇರೆ ಏನು ದಾರಿ ಇಲ್ವಾ? ಇನ್ನು ಕೂಡ 6 ಲೈಫ್ ಗಳಿವೆ. ಇವನು ವಾಪಸ್ ಲೈಫ್ ಗೆ ಹೋಗ್ತಾನ ಅಥವಾ ನರಕಕ್ಕೆ ಹೋಗ್ತಾನ? ಇದು ನಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ಪಾರ್ಟ್ ಅಲ್ಲಿ. ಮತ್ತೆ ಅದೇ ಕೊನೆಯ ಪಾರ್ಟ್ ಕೂಡ ಆಗಿರುತ್ತೆ. ನೆಕ್ಸ್ಟ್ ಒಂದು ದಿನದಲ್ಲಿ ನಿಮ್ಗೆ ಸಿಗುತ್ತೆ. ನಿಮ್ಗೆ ಈ ಕಥೆ ಇಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಾಗಾಗಿ ಈಗ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ, ಹೊಸಬರಾಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಬೇಡಿ ಕೂಡ. ಮತ್ತೆ ಇಂತಹ ಇಂಟ್ರೆಸ್ಟಿಂಗ್ ಸ್ಟೋರಿಗಳು ನಿಮ್ಮ ಕಣ್ಣೆದುರಲ್ಲಿ ಬರುತ್ತಾ ಇರುತ್ತವೆ. ಮತ್ತೆ ಸಿಗೋಣ ಇನ್ನೊಂದು ರೋಚಕ ವಿಡಿಯೋ ಜೊತೆ. ಜೈ ಕರ್ನಾಟಕ ಮಾತೆ. ಪೀಸ್.